ಜಾತಿ ಸಾಮಾನ್ಯ ವಿಶೇಷ ಸಂಬಂಧ ಈ 7 ಲಕ್ಷಣಗಳನ್ನಿಟ್ಟುಕೊಂಡು ಆ ವಸ್ತುವನ್ನು ನಿರ್ಣಯ ಮಾಡ್ತಾನೆ. ಇಲ್ಲ ಅಂದ್ರೆ ಅದು ಅಂತಃಕರಣಾದಿಗಳಿಗೂ ವಿಷಯ ಆಗುವುದಿಲ್ಲ. ಅದಕ್ಕೆ ನಿರ್ವಿಷಯ ವಿಷಯ ಅಂದ್ರ ಈ 7 ಲಕ್ಷಣಗಳಿಂದ ಕೂಡಿಕೊಂಡಾಗೋದಕ್ಕೆ ವಿಷಯ. ವಸ್ತುವಿನ ಜ್ಞಾನ ಆಗ್ತದೆ. ಇದು ಪುಸ್ತಕ, ಇದು ಯಾವ್ಯಾವ್ದಿರ್ಬೇಕದು ದ್ರವ್ಯ, ಗುಣ, ಕ್ರಿಯಾ, ಕರ್ಮ, ಜಾತಿ ಮತ್ತು ಸಾಮಾನ್ಯ ವಿಶೇಷ ಸಂಬಂಧ. ಇವು 7 ಲಕ್ಷಣಗಳಿದ್ರೆ ಮಾತ್ರ ಆ ವಸ್ತು ಇಂಥದ್ದು ಅಂತ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಬರ್ತಾವ. ಈ 7ರೊಳಗೆ ಯಾವ್ದಾದ್ರು ಒಂದಿದ್ರೆ ಸಾಕು, ಇಂದ್ರಿಯಗಳು ಅದನ್ನ ಆಕಾರ ಮಾಡ್ಕೊಳ್ಳೋದು ನೋಡುತ್ತೆ. ಇಂದ್ರಿಯಗಳು ಈ 7ರೊಳಗೆ ಯಾವ್ದು ಒಂದಕ್ಕೂ ಅಳವಡದನ ಇರುವಂತ ವಸ್ತು ಏನು ಇರ್ತದಲ್ಲ ಅದಕ್ಕೆ ನಿರ್ವಿಶೇಷ ಅಂತ ಕರೆ. ಅದು ದ್ರವ್ಯಕ್ಕೆ ಸಂಬಂಧಪಟ್ಟಿರಬಾರ್ದು, ಗುಣಕ್ಕೆ ಸಂಬಂಧಪಟ್ಟಿರಬಾರ್ದು, ಕ್ರಿಯೆಗೆ ಸಂಬಂಧಪಟ್ಟಿರಬಾರ್ದು, ಜಾತಿಗೆ ಸಂಬಂಧಪಟ್ಟಿರಬಾರ್ದು, ಸಾಮಾನ್ಯ ಇರಬಾರ್ದು, ವಿಶೇಷ ಇರಬಾರ್ದು, ಸಂಬಂಧ ಇರಬಾರ್ದು. 7ರೊಳಗೆ ಯಾವುದಕ್ಕೂ ಸಂಬಂಧ ಇಲ್ಲದಂತ ಒಂದು ವಸ್ತು ಐತಿ ಅಂತ ಲೋಕದೊಳಗೆ ನೋಡಿದ್ರೆ ವಸ್ತು ಪ್ರತ್ಯಕ್ಷ ನಮಗ ಗೋಚರ ಆಗುವುದಿಲ್ಲ. ಅಂಥದ್ದೊಂದು ವಸ್ತು ಐತಿ ಅಂತ ಅನುಭಾವಿಗಳ ಅಭಿಪ್ರಾಯ. ಅದಕ್ಕನ ನಿರ್ವಿಶೇಷ ಅಂತ ಕರೀತಾರೆ. ಆದ್ರೆ ಅಂತ ವಸ್ತು ಇದೆಯೋ ಇಲ್ಲೋ ಅಂತ ಮೊದಲು ನಾವು ನಿರ್ಣಯ ಮಾಡ್ಕೋಬೇಕಲ್ಲ. ಅಂಥದ್ದೊಂದು ವಸ್ತು ಇದೆಯೋ ಅಥವಾ ಇಲ್ಲೋ. ಅದಕ್ಕ ಪರಮಾರ್ಥ ಅಂತಾರ, ಆತ್ಮ ಅಂತಾರ, ಬ್ರಹ್ಮ ಅಂತಾರ, ಜೀವ ಅಂತಾರ, ಶಿವ ಅಂತಾರ. ಅವನಿಗೆ ಅನೇಕ ನಾಮಗಳು ಇಟ್ಟುಕೊಂಡವ. ಇಲ್ಲೇ ವಿಶೇಷಗಳೆಂದರೆ ಯಾವುವು, ವಿಶೇಷವೆಂದರೆ ಇಂಥದ್ದು ಎಂದು ವರ್ಣಿಸುವುದಕ್ಕೆ ಸೌಕರ್ಯವನ್ನು ಕಲ್ಪಿಸುವ ವಿಷಯದ ಸ್ವಭಾವವು. ವಿಷಯದ ಸ್ವಭಾವ ಹೇಗಿರ್ತತಿ ಅಂದ್ರೆ ಇದನ್ನೆಲ್ಲ ಇಂಥದ್ದು ಅಂತ ವರ್ಣಿಸುವುದಕ್ಕೆ ಸೌಕರ್ಯವನ್ನ ಕಲ್ಪಿಸುವ ವಿಷಯದ ಸ್ವಭಾವವು. ಆ ವಿಷಯ ಐತಿ ಅಂತ ಅನ್ಬೇಕಾದ್ರೆ ಇವು 7 ಗುಣಗಳೊಳಗೆ ಕೂಡ್ಕೊಂಡೇ ಇರ್ಬೇಕು. ದ್ರವ್ಯದೊಳಗರ ಇರಬೇಕು, ಗುಣ ಇರಬೇಕು, ಅದಕ್ಕೆ ಕ್ರಿಯೆಯಿಂದ ಕೂಡಿರ್ಬೇಕು, ಜಾತಿಯಿಂದ ಕೂಡಿರ್ಬೇಕು, ಸಾಮಾನ್ಯ ವಿಶೇಷ ಮತ್ತು ಅವು ಸಂಬಂಧನೂ ಇರ್ಬೇಕು. ಹೀಗಿದ್ರೆ ಮಾತ್ರ ಇದು ವಸ್ತು ಅಂತ ನಿರ್ಣಯ. ಅಂದ್ರೆ ಇಲ್ಲೇ ಇವುಗಳಲ್ಲಿ ಒಂದಾಗಿ ಯಾವುದೊಂದು ಇಲ್ಲ ಅಂದ್ರೆ ಅಂಥದ್ದೊಂದು ವಸ್ತು ಐತಿ ಅಂತ ಯಾವ ಅನುಭವಕ್ಕೆ ಬರ್ಬೇಕು. ಅದೇ ಬಹಳ ಮಹತ್ವ. ಇಲ್ಲಿ ನಿರ್ವಿಶೇಷವಾಗಿರುವಂತ ವಿಷಯವನ್ನ ಅಲ್ಲಿ ಯಾರು ಅರಿಬೇಕು ಅದನ್ನ? ಏನು ಇಂದ್ರಿಯ ಗೋಚರಣೋ, ಅಂತಃಕರಣ ಗೋಚರಣೋ, ಅಥವಾ ಕರ್ತೃ ಅಥವಾ ಪ್ರಮಾತೃ ಗೋಚರಣೋ. ಅದು ಈ 7ರ ಒಂದಿದ್ರೆ ಮಾತ್ರ ಇವು ಅದರೊಳಗೆ ವ್ಯವಹಾರ ಮಾಡ್ಕೊಳ್ಳೋದು. ಇಂಥದ್ದಿದು ಅಂತ ನಿರ್ಣಯ ಮಾಡ್ಕೊಳ್ಳೋದು. ದ್ರವ್ಯನೂ ಅಲ್ಲ, ಗುಣನೂ ಅಲ್ಲ, ಕ್ರಿಯನೂ ಅಲ್ಲ, ಜಾತಿನೂ ಅಲ್ಲ, ಸಾಮಾನ್ಯನೂ ಅಲ್ಲ, ವಿಶೇಷನೂ ಅಲ್ಲ, ಸಂಬಂಧನೂ ಅಲ್ಲ. ಅದು ಅಂಥದ್ದೊಂದು ವಸ್ತು ಐತಿ ಅಂತ ಆ ಪರಬ್ರಹ್ಮನಲ್ಲಿ ಆಗಲಿ ನಮ್ಮ ಆತ್ಮನಲ್ಲಿ ಆಗಲಿ ಇದು ಯಾವುದೊಂದು ಇಲ್ಲ ಅಂತ ಅನುಭಾವಿಗಳು ಕಂಡುಕೊಂಡು ಅದಕ್ಕೆ ನಿರ್ವಿಶೇಷ ಅಂತ ಹೇಳ್ಕೊಂಡು ಬಂದ್ರ. ಯಾವುದಕ್ಕೂ ವಿಷಯ ಆಗೋದಿಲ್ಲ. ಇವುಗಳ ಸಂಬಂಧ ಹೇಗಿದ್ದುಕೊಂಡಿದೆ ಅಂತ ಇಲ್ಲೇ ಮೇಲೆ ನಮ್ಮ ಆತ್ಮ ಯಾವುದಕ್ಕೂ, ಯಾವ ಇಂದ್ರಿಯಕ್ಕ, ಅಂತಃಕರಣಕ್ಕ, ಪ್ರಮಾತೃ ಯಾವುದಕ್ಕೂ ವಿಷಯ ಆಗುವುದಿಲ್ಲ. ಅದಕ್ಕೆ ಅವನಿರು ವಿಶೇಷ.
ಅದು ದ್ರವ್ಯದಿಂದ ಕೂಡಿಲ್ಲ, ಗುಣದಿಂದ ಕೂಡಿಲ್ಲ, ಕ್ರಿಯೆಯಿಂದನೂ ಕೂಡಿಲ್ಲ, ಜಾತಿಯಿಂದನೂ ಕೂಡಿಲ್ಲ, ಸಾಮಾನ್ಯನೂ ಅಲ್ಲ, ವಿಶೇಷವೂ ಅಲ್ಲ, ಸಂಬಂಧವೂ ಇಲ್ಲದ ಯಾವುದರ ಜೊತೆಗೇನು. ಇವೆಲ್ಲಾ ಲಕ್ಷಣಗಳನ್ನ ನೋಡಿದಾಗ ಇವುಗಳಲ್ಲಿ ಒಂದಾಗಿರಲೇಬೇಕು, ಇಲ್ಲದಿದ್ದರೆ ಅದು ಇಲ್ಲವಾಗಿರಬೇಕು. ಯಾವ ಇರ್ಲಿಲ್ಲ ಅಂದ್ರೆ ಅದಕ್ಕಿಲ್ಲ ಅಂತನ ಪಟ್ಟ ಬರ್ತದೆ ವಿನಃ ಅದೈತಿ ಅಂತ ಹೇಳ್ತಿರಲ್ಲ ಅನುಭವಿಗಳು. ನಿರ್ವಿಶೇಷ ರೂಪದೊಳಗೆ ಆತ್ಮಿದ್ದಾನ ಅಂತ ಹೇಳ್ತಿರಲ್ಲ. ಆದ್ದರಿಂದ ಶಬ್ದಗಳು ಪದಾರ್ಥಗಳನ್ನು ತಿಳಿಸುವುದಕ್ಕೆ ನಿಮಿತ್ತಗಳಾಗಿರುತ್ತವೆ. ಈ ಶಬ್ದ ಪ್ರವೃತ್ತಿ ನಿಮಿತ್ತಗಳು ಇಲ್ಲದಿದ್ದರೆ ಅಂತಹ ಪದಾರ್ಥವೇ ಇಲ್ಲವೆನ್ನಬೇಕಾಗುತ್ತದೆ. ಯಾವುದಕ್ಕೂ ಗೋಚರಣ ಆಗುದಿಲ್ಲ ಅಂದಮೇಲೆ ಅದು ಇಲ್ಲ ಅಂತಾನೆ ಹೇಳ್ಬೇಕು. ನೀವು ಯಾವ ಐತಿ ಅಂತ ಹೇಳ್ತೀರಿ ಅಂತ ಪ್ರಶ್ನೆ. ಈ ಕಾರಣದಿಂದಲೇ ಪ್ರಮೇಯ ಪದಾರ್ಥಗಳನ್ನು ಈ 7ರಲ್ಲಿ ಒಂದಾಗಿರಬೇಕೆಂದು ತಾರ್ಕಿಕರು ಕಲ್ಪಿಸಿರುತ್ತಾರೆ. ತಾರ್ಕಿಕರ ಅಭಿಪ್ರಾಯ ಏನದ ಇಲ್ಲಿ, ಈ 7ರಲ್ಲಿ ಒಂದಾಗಿದ್ರೆ ಮಾತ್ರ ಅದು ನಮಗೆ ಇದೆ ಅಂತ ಗೊತ್ತಾಗತ್ತೆ ವಿನಃ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳತ್ತ. ಇನ್ನ ಮನಸ್ಸಿಗೂ ಇಂಥ ವಿಷಯಗಳನ್ನು ಕಲ್ಪಿಸುವುದಕ್ಕೆ ಶಕ್ತಿ ಇಲ್ಲ. ಮನಸ್ಸು ಐತಿಲ್ಲ, ಮನಸ್ಸು ಕಲ್ಪನಾ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕಾದ್ರೆ ಏನೇನಿರ್ಬೇಕು, ದ್ರವ್ಯದಿಂದ ಕೂಡಿರ್ಬೇಕು, ಗುಣದಿಂದ ಕೂಡಿರ್ಬೇಕು, ಕ್ರಿಯೆಯಲ್ಲರ ತೊಡಗಿರಬೇಕು. ಅದು ಇಂಥ ಜಾತಿದು, ಇದು ಸಾಮಾನ್ಯ, ಇದು ವಿಶೇಷ ಸಂಬಂಧ. ಈಗ ಇದ್ರ ಮಾತ್ರ ಮನಸ್ಸು ಸಂಕಲ್ಪದೊಳಗೆ ಮಾಡ್ಕೊಳ್ಳ. ಇಲ್ಲಾಂದ್ರೆ ಅದು ಕಲ್ಪಿಸ್ಕೊಳ್ಳಕ ಆ ಮನುಷ್ಯಗೂ ಶಕ್ತಿ ಆಗೋದಿಲ್ಲ ಅಂಥದ್ದನ್ನು. ಇವುಗಳಲ್ಲದ ಯಾವ ವಸ್ತುವಾದರೂ ಇದೆ ಎಂಬುದನ್ನು ತನ್ನ ಪ್ರತ್ಯಯಗಳಿಂದ ವಿಷಯವಾಗಿಸಿಕೊಂಡು ಅದು ಕಲ್ಪಿಸಲಾರದು. ಇವುಗಳಿಗೆ ಯಾವುದಾದ್ರೂ ಒಂದು ಸಂಬಂಧ ಪಟ್ಟಿರ್ಲೇಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಕೊಂಡಿರ್ತಾರೆ. ಆದ್ದರಿಂದ ಅರಿಯುತ್ತಿರುವ ಆತ್ಮನು ನಿರ್ವಿಶೇಷನು. ಅರಿಯುತ್ತಿರುವ ಆತ್ಮನು ನಿರ್ವಿಶೇಷನು. ಪ್ರಮೇಯವಾಗಿರುವ ಯಾವ ವಿಷಯಗಳು ಇಲ್ಲದವನು. ನಿರ್ವಿಕಲ್ಪನು ಎಂದರೆ ಮನಸ್ಸಿನಿಂದ ಇಂಥದ್ದೆಂದು ವಿಕಲ್ಪಿಸುವುದಕ್ಕೆ ಬರದಂಥವನು ಎಂದು ಹೇಳಬೇಕಾಗಿದೆ. ಈಗ ಹೇಳಿದ್ರೆ ಆ ವಸ್ತುವಿನ ಜ್ಞಾನ ಆಗ್ತತೇನ್ರಿ, ಆತ್ಮನ ಜ್ಞಾನ ಆಗ್ತತೇನ? ಮತ್ತವ್ರಿಗೆ ಇಲ್ಲ ಅಂತ ಹೇಳಿ ಕರ ಆಗ್ತದೇನ? ಅದು ಇಲ್ಲ. ಅದಕ್ಕೆ ನಿರ್ವಿಶೇಷ ಈ ಶಬ್ದದ ಅರ್ಥ ಎಷ್ಟು ಮಾರ್ಮಿಕವಾಗಿದ್ದುಕೊಂಡಿದೆ ನೋಡ್ರಿ. ನಿರ್ವಿಶೇಷ ನಿರ್ವಿಶೇಷ ಅಂತ ನಾವು ಹೇಳ್ಕೊಂಡು ಮುಂದೆ ಹೋಗ್ಬಿಡ್ತೇವೆ. ನಿರ್ವಿಶೇಷ ಅಂದ್ರೆ ಇಂದ್ರಿಯಾದಿಗಳಿಗೆ ಯಾವುದಕ್ಕೂ ವಿಷಯ ಆಗೋದಿಲ್ಲ, ಅದು ಇಷ್ಟು ಸೂಕ್ಷ್ಮವಾಗಿ ಇದ್ದುಕೊಂಡಿರುತ್ತೆ. ನಿರ್ವಿಶೇಷ ಅಂದ್ರೆ ಅದನ್ನು ಅನುಭವಕ್ಕೆ ಅನುಸರಿಸಿಕೊಂಡು ನಾವು ಕಂಡಾಗ ನಿರ್ವಿಶೇಷದ ಅರ್ಥ ಅನುಭವ ಮಾಡಕ್ಕೆ ಬರ್ತೈತಿ ವಿನಃ ವಸ್ತು ರೂಪದಲ್ಲಿ ಅದನ್ನು ಕಾಣಲಿಕ್ಕೆ ಬರುವುದಿಲ್ಲ. ಇದ ಮಹತ್ವ ಅಲ್ಲೇ. ಆದ್ದರಿಂದ ಇಲ್ಲಂಗಾರ ಇನ್ನು ಅದರೊಳಗೆ ಭಾಗಗಳನ್ನು ಮಾಡ್ಯಾರ. ಉಪನಿಷತ್ತುಗಳಲ್ಲಿ ಆತ್ಮನು ಸಚ್ಚಿದಾನಂದ ಸ್ವರೂಪನೆಂದು ಇರುವವರ ಅಭಿಪ್ರಾಯ. ಇಷ್ಟ ತನಕ ಏನ್ ಹೇಳಿದ್ರಿ? ನಿರ್ವಿಶೇಷ ಅಂತ ಹೇಳಿದ್ರಿ. ಈಗ ಅವನು ಸಚ್ಚಿದಾನಂದ ಸ್ವರೂಪನೆಂದು ವರ್ಣಿಸಿ, ಮತ್ತು ಸತ್ ಚಿತ್ತ ಆನಂದ ಇವು ಶಬ್ದ ರೂಪ. ಮೇಲೆ ಏನ್ ಹೇಳಿದ್ರಿ? ಅವನು ನಿರ್ವಿಶೇಷ, ಶಬ್ದಕ್ಕೆ ಗೋಚರ ಆಗೋದಿಲ್ಲ, ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ, ಅಂತಃಕರಣಕ್ಕೆ ಆಗೋದಿಲ್ಲ, ಪರಮಾತ್ಮರಿಗೂ ವಿಷಯ ಆಗೋದಿಲ್ಲ ಅಂತ ಹೇಳ್ಕೊತ ಬಂದ್ರಿ. ಇಲ್ಲೇ ಸಚ್ಚಿದಾನಂದ ಸ್ವರೂಪನೆಂದು ವರ್ಣಿಸಿರುವವರ ಅಭಿಪ್ರಾಯ. ಇವರು ಸಚ್ಚಿದಾನಂದ ಸ್ವರೂಪ ಇದ್ದಾನ ನಮ್ಮ ಆತ್ಮ ಅಂತ ಹೇಳ್ತಾರಲ್ಲ, ಇದು ಏನಂಗಾರೆ? ಅಲ್ಲಿ ಮ್ಯಾಲ ನೋಡಿದ್ರೆ ನಿರ್ವಿಶೇಷ ಅಂತ ಹೇಳಿ ಯಾವುದಕ್ಕೂ ವಿಷಯ ಆಗೋದಿಲ್ಲ ಅಂತ ಹೇಳ್ಕೊಂಬ. ಇಲ್ಲಿ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತೀರಿ, ಏನಿದು? ಇಲ್ಲಿ ಒಂದು ಶಂಕೆ. ಉಪನಿಷತ್ತುಗಳಲ್ಲಿ ನಿರ್ವಿಶೇಷವಾದ ಬ್ರಹ್ಮವನ್ನೇ ಹೇಳಿದೆ ಎಂದು ಹಿಂದಿನ ಸಂಪುಟದಲ್ಲಿ ತಿಳಿಸಿದೆ. ಬ್ರಹ್ಮದಲ್ಲಿ ಜಾತಿ, ದ್ರವ್ಯಾದಿ, ಶಬ್ದ, ಪ್ರವೃತ್ತಿ, ನಿಮಿತ್ತಗಳಿಲ್ಲದ್ದರಿಂದ ಅದು ನಿರ್ವಿಶೇಷವೇ ಆಗಿದೆ ಎಂದು ಅಲ್ಲಿ ಪ್ರತಿಪಾದಿಸಲಾಗಿದೆ. ಈ ಎರಡೂ ವಾಕ್ಯಗಳು ಒಂದಕ್ಕೊಂದು ವಿರುದ್ಧವಲ್ಲವೇ? ಸಚ್ಚಿದಾನಂದಗಳೆಂಬ ಶಬ್ದಗಳಿಂದ ಹೇಳುವುದಕ್ಕೆ ಸತ್ ಚಿತ್ ಆನಂದ
ಆನಂದ ಅಂತ ನೀವು ಶಬ್ದಗಳನ್ನು ಬಳಸಿಕೊಂಡು ಹೇಳಿದ್ರಲ್ಲ, ಅವನ ಸ್ವರೂಪ ಹೇಳಿದೆ. ಹೇಳುವುದಕ್ಕೆ ಬರುತ್ತದೆ ಎಂದು ಹೇಳಿ ಯಾವ ಶಬ್ದದಿಂದಲೂ ಬ್ರಹ್ಮವನ್ನು ವರ್ಣಿಸುವುದಕ್ಕೆ ಬರುವುದಿಲ್ಲವೆಂದು ಹೇಳುವುದು ತನಗೆ ತಾನೇ ವಿರುದ್ಧವಲ್ಲವೇ? ಅಲ್ಲೇ ಶಬ್ದಾದಿಗಳಿಂದ ಅವನು ವರ್ಣನ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊತ ಬಂದಿರಿ. ಮೇಲೆ ಇಲ್ಲೇನು ಹೇಳ್ತೀರಿ? ಸಚ್ಚಿದಾನಂದ, ಸತ್ತು, ಚಿತ್ತು, ಆನಂದ ಈ ಶಬ್ದಗಳನ್ನು ಬಳಸಿಕೊಂಡು ಅವನನ್ನು ವರ್ಣನ ಮಾಡಕ್ ಬರ್ತೈತಿ ಅಂತಂದ್ರ, ಹಂಗಾರ ಸತ್, ಚಿತ್ತ, ಆನಂದ ಇವೇನು 3 ಶಬ್ದದವಲ್ಲ, ಇವುಗಳ ಸ್ವರೂಪ ಎಂಥದ್ದು ಅಂತ ನಾವು ನೋಡಿಕೊಂಡಾಗ ಮಾತ್ರ ಈ ಸಂಶಯಕ್ಕೆ ಉತ್ತರ ಸಿಗ್ತದೆ. ಆದ್ದರಿಂದ ಇದು ತನಗೆ ತಾನೇ ವಿರುದ್ಧವಲ್ಲವೇ ಎಂದು ಜಿಜ್ಞಾಸುಗಳಿಗೆ ತಕ್ಕನೇ ಶಂಕೆಯು ತಲೆದೂರಿಕೊಳ್ಳುವ ಸಂಭವವಿದೆ. ಆದರೆ ವಸ್ತುಸ್ಥಿತಿ ಏನೆಂದರೆ, ಸತ್ತು, ಚಿತ್ತು, ಆನಂದ ಎಂಬ ಶಬ್ದಗಳಿಂದ ಬ್ರಹ್ಮವನ್ನು ಉಪನಿಷತ್ತುಗಳಲ್ಲಿ ಹೇಳಿರುವುದು ಅದು ನಿರ್ವಿಶೇಷವೆಂದು ತಿಳಿಸುವುದಕ್ಕೆ, ಬೇರೆ ಯಾವುದಕ್ಕಲ್ಲ. ಸತ್ತು, ಚಿತ್ತು, ಆನಂದ ಅಂತ ಹೇಳಕತ್ತಾರಲ್ಲ ಶಬ್ದಗಳನ್ನ ಬಳಸಿಕೊಂಡು, ಆ ಸತ್ ಅನ್ನೋದಾಗಲಿ, ಚಿತ್ ಅನ್ನೋದಾಗಲಿ, ಆನಂದ ಅನ್ನೋದಾಗಲಿ ನಿರ್ವಿಶೇಷವೆಂದು ತಿಳಿಸುವುದಕ್ಕೆ ಎರವು, ಅರಿವು, ಸುಖ ಎಂಬ ಲೋಕ ಪ್ರಸಿದ್ಧವಾದ ಶಬ್ದಗಳಿಂದ ತಿಳಿದು ಬರುವ ಪದಾರ್ಥಗಳನ್ನು ನೆನಪಾಗಿಟ್ಟುಕೊಂಡು ಪರಮಾರ್ಥವಾದ ವಸ್ತುವನ್ನು ತಿಳಿಸುವುದಕ್ಕೆ ಉಪಾಯವಾಗಿ ಹೇಳಿದ್ದೇ ಹೊರತು ನಿಜವಾಗಿ ಆ ಶಬ್ದಗಳಿಗೆ ಬ್ರಹ್ಮವು ವಾಚ್ಯಾರ್ಥವೆಂದೇನು ಹೇಳಿರುವುದಿಲ್ಲ. ಸತ್ತರ ಇರಲಿ, ಚಿತ್ತರ ಇರಲಿ, ಉಪಾಯವಾಗಿ ತಿಳಿಸುವುದಕ್ಕೆ ಅವನು ಬಳಸಿಕೊಂಡರೆ ವಿನಃ ಆ ಸತ್ ಅಂದ್ರನ ಬ್ರಹ್ಮ, ಚಿತ್ ಅಂದ್ರನ ಬ್ರಹ್ಮ, ಆನಂದ ಅಂದ್ರನ ಬ್ರಹ್ಮ ಅಂತ ಹೇಳಕ್ ಬಂದಿಲ್ಲದು. ನಿಜವಾಗಿ ಆ ಶಬ್ದಗಳಿಗೆ ಬ್ರಹ್ಮವು ವಾಚ್ಯಾರ್ಥವೆಂದೇನು ಹೇಳಿರುವುದಿಲ್ಲ. ಉದಾಹರಣೆಗೆ, ಇದು ಸತ್ತು ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ಸತ್ ಅಂದ್ರೆ ಏನದು? ಇರವು. ಈ ಇರವು ಎಂಬ ಶಬ್ದದಿಂದ ಬ್ರಹ್ಮವನ್ನು ಕರೆದು ಅದರ ನಿರ್ವಿಶೇಷ ಸ್ವರೂಪವನ್ನು ಅನುಭವಕ್ಕೆ ತಂದುಕೊಂಡೋದಕ್ಕೋಸ್ಕರವೇ ಚಾಂದೋಗ್ಯ ಉಪನಿಷತ್ತಿನಲ್ಲಿ ನೋಡಲ್ಲ. ಸತ್ ಅಂದ್ರೆ ಏನದು ಅಂತ. ಸತ್ ಅಂದ್ರೆ ಇರುವುದು ಅಂತ. ಇರುವುದು ಅಂದ ತಕ್ಷಣ ನಮ್ಮ ಬುದ್ಧಿ ಏನು ವಿಚಾರ ಮಾಡ್ತತಿ? ಇರುವುದು ಅಂದ್ಮೇಲೆ ವಸ್ತು ರೂಪದೊಳಗನೆ ಇರ್ತತಿ ಅಂತ ಇದು ವಿಚಾರ ಮಾಡ್ತದೆ. ಇರುವಿಕೆಯನ್ನ ಇರುವುದು ಅಂದ್ಮೇಲೆ ಅದು ವಸ್ತು ರೂಪದೊಳಗೆ ಇರ್ಲೇಬೇಕಲ್ಲ. ಇಂದ್ರಿಯಕರ ಗೋಚರ ಆಗಿರ್ಬೇಕು, ಅಂತಃಕರಣಕರ ಗೋಚರ ಆಗಿರ್ಬೇಕು, ಅಥವಾ ಪರಮಾತ್ಮಕರ ಗೋಚರ ಆಗಿರ್ಬೇಕು. ಇರುವುದು ಅಂದ್ರೆ ಈಗ ಕಲ್ಪನೆ ಮಾಡ್ಕೊಂಡೆ. ಆದ್ರೆ ಸತ್ ಅಂದ್ರೆ ಆ ಅರ್ಥದಿಂದ ಕೂಡ್ಕೊಂಡಿಲ್ಲ. ಆ ಇರು ಎಂಥದ್ದು ಅಂದ್ರೆ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್, ಸದೇವ ಸೌಮ್ಯ ಇದಮಗ್ರ ಆಸೀತ್. ಇದಕ್ಕೆ ಅರ್ಥ ಏನು ಅಂದ್ರೆ, ಅಪ್ಪ ಈ ವಿಶ್ವವು ಮೊದಲು ಚೆನ್ನಾಗೆರಡನೆಯದಿಲ್ಲದ ಸತ್ತು ಇರವು ಒಂದೇ ಆಗಿತ್ತು ಎಂದು ಹೇಳಿರುತ್ತದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್, ತನಗೆರಡನೆಯದಿಲ್ಲದ ಸತ್ತು. ಸತ್ತಿಗೆ ಅರ್ಥ ನೋಡ್ರಿ ಹೇಗದ. ತನಗೆ ಎರಡನೆಯದು ಯಾವುದೊಂದು ಇಲ್ಲದ ಇರುವಂತದ್ದು ಏನದ ನೋಡು, ಅದಕ್ಕೆ ಸತ್ತು ಅಂತ ಕರೆದ. ವಸ್ತುಗಳು ಇರಬೇಕಾದ್ರೆ ಇವು ನಿತ್ಯ ವಿಕಾರ ರೂಪದಿಂದ ಕೂಡಿರ್ತಾವ. ವಸ್ತು ಯಾವ್ದ ನೋಡ್ರಿ, ನೀವು ಹುಟ್ಟೈತಿ ಅಂದ ಮೇಲೆ ಅದು ವಿಕಾರ ರೂಪದಿಂದ ಕೂಡಿಕೊಂಡಿರುತ್ತೆ. ಆದ್ರೆ ಇಲ್ಲಿ ಸತ್ತು ಅನ್ನುವಂಥದ್ದು ಯಾವ ವಿಕಾರಾದಿಗಳಿಂದನೂ ಕೂಡಿಕೊಳ್ಳದೆ ತನಗೆ ಎರಡನೆಯದಿಲ್ಲದ ರೂಪದಿಂದೊಡಗೂಡಿ ಇದ್ದುಕೊಂಡಿರುತ್ತೆ. ಇನ್ನು ಮಾತ್ರ ಅಲ್ಲೇ ಹೇಳ್ಕೊಂಡು ಬಂದಾರ ನೋಡಿ. ಇಲ್ಲೇ ತನಗೆ ಎರಡನೇ ಇಲ್ಲದಂಥ ಅದು ಸತ್ತು ಅಂತ ಹೇಳಿದ್ರಲ್ಲ, ಅದು ಏನ್ ಹೇಳಿದ್ರು? ವಿಶ್ವವು ಈ ಮೊದಲು ತನಗೆರಡನೆಯದಿಲ್ಲದ ಸತ್ತು ಒಂದೇ ಆಗಿತ್ತು. ಈ ವಿಶ್ವ ಐತಲ್ಲ, ಈ ವಿಶ್ವ ನಮಗಿದು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅವಲೋಕನ ಮಾಡೋದು.
ವಿಶ್ವ ಪ್ರಮಾತೃವಿಗೆ ಸಾಧನವಾಗಿರುವಂತ ಮನಬುದ್ಧಾದಿಗಳು, ಇಂದ್ರಿಯಗಳು, ಇವುಗಳನ್ನಿಟ್ಟುಕೊಂಡು ವಿಶ್ವದ ಸೃಷ್ಟಿಯನ್ನಿದ ಪ್ರಮಾತೃ ಮಾಡ್ಯಾನ. ಇವುಗಳು ವಿರಾಟ್ ಅಂತಾರ, ವೈಶ್ವಾನರ ಅಂತ ಕರೀತಾರ ಅಂತ ಹೇಳ್ಕೊತ ಬಂದ ಮಾಂಡವಿಕ ಉಪನಿಷತ್ತಿನೊಳ. ಇಲ್ಲಿ ಹಂಗಾರೆ ಈ ಮೊದಲು ವಿಶ್ವದಕ್ಕಿಂತ ಮೊದಲು ಅಂದ್ರೆ ಅಹಮ್ಮಿನಕ್ಕಿಂತ ಮೊದಲು, ಪ್ರಮಾತೃವಿನಕ್ಕಿಂತ ಮೊದಲು ಅವಾಗ ಇರುವ ಐತಲ್ಲ, ಆ ಇರುವು ಇರ್ಲಿಲ್ಲ ಅಂದ್ರ ಅವಾಗ ಈ ವಿಶ್ವದ ಇರುವಿಕೆ ಗೊತ್ತಾಗ್ತಿರ್ಲಿಲ್ಲ. ಆ ಇರವು ಇರೋಣದ್ರಿಂದ ಅದು ತನಗೆ ಎರಡನೆಯದಿಲ್ಲದ ಒಂದೇ ಸ್ವರೂಪದೊಳಗಿರುವಂತಹದ್ದು ಸತ್ತು. ಏನ್ ಹೇಳ್ತಾರ, ಯಾವಾಗ ಆ ಸತ್ತನ್ನ ಅಂದ್ರೆ ಇರವನ್ನ ಇರವು ಅಂತ ತಿಳಿಯದನೆ ಅದನ್ನ ಅನ್ಯಥಾ ಕಲ್ಪನಾ ಮಾಡಿಕೊಂಡು ಅಹಮ್ಮು ಅಂತ ಕರ್ಕೊಂಡೇವಲ್ಲ, ಅದನ್ನ ಹಿಂದೆ ಹೇಳ್ಕೊಂಬಂದಾರ. ಅದರದ ಆಭಾಸ ಅದು ಮತ್ತೊಂದಲ್ಲ, ಅದರದ ಪ್ರತಿಬಿಂಬ. ಆ ಇರವಿನ ಪ್ರತಿಬಿಂಬನ ಈ ವಿಶ್ವ. ಇರುವನ್ನ ಬಿಟ್ಟು ಸ್ವತಂತ್ರವಾಗಿ ಈ ವಿಶ್ವ ಇದ್ದದ್ದು ಯಾರಿಗಾದ್ರೂ ಅನುಭವಕ್ಕೆ ಬಂದಕ್ಕೆ? ಇರುವನ್ನ ಬಿಟ್ಟು. ಇಲ್ಲದೆ ಇದ್ರೆ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಯಾವಾದ್ರೂ ಇರುವುದು ಅದು ಬಹಳ ಮಹತ್ವ ಇಲ್ಲಿ. ಆ ಇರುವಿನೊಳಗ ಈ ದ್ರವ್ಯ ಆಗಲಿ, ಗುಣ ಆಗಲಿ, ಕರ್ಮ ಆಗಲಿ, ಇವೇನದಾವಲ್ಲ, ಇವು ಯಾವುದೊಂದು ಇಲ್ಲದ ಸತ್ತದಿರವು. ಇಲ್ಲಿ ಅನುಭವ ಮಾಡ್ಕೋಬೇಕಾದಾಗ ಈ ವಿಶ್ವದ ಇರವು ನಮ್ಮ ಬರೀ ಇರುವಿನಿಂದೊಳಗೂಡನೆ ಇದ್ದುಕೊಂಡಿದೆ. ಇವತ್ತಕ್ಕೆ ಶಾಸ್ತ್ರ ಅನುಭವಿಗಳು ಕೆಲವರು ಹೇಳ್ತಾರೆ, ಆ ಇರವು ಅನ್ನುವಂಥದ್ದು, ಸತ್ತು ಅನ್ನುವಂಥದ್ದು ಅದು ತನಗ ಎರಡನೆಯದಿಲ್ಲದ ಒಂದೇ ಆಗಿ ಇರುವುದಕ್ಕ ಅದಕ್ಕೆ ಇರವು ಅಂತ ಕಾಯ್ತಾರೆ. ಆ ಇರವು ಯಾವಾಗ ನಾಮರೂಪಗಳ ಸೃಷ್ಟಿಯಾಗುವ ಮುಂಚೆ, ನಾಮರೂಪಾದಿಗಳ ಸೃಷ್ಟಿ ಯಾವಾಗ್ಯಾವ್ರಿ? ಪರಮಾತ್ಮ ಇದ್ದಾಗ, ಅಂತಃಕರಣ ಇದ್ದಾಗ, ಶರೀರಾದಿ ಮತ್ತು ಈ ಇಂದ್ರಿಯಗಳನ್ನು ಬಳಸಿಕೊಂಡನ ನಾಮರೂಪಗಳನ್ನ ಸೃಷ್ಟಿ ಮಾಡಿಕೊಂಡೆ. ಈ ನಾಮರೂಪಾದಿಗಳ ಸೃಷ್ಟಿಯಕ್ಕಿಂತ ಮೊದಲು ಯಾವ ಸ್ಥಿತಿ ಇತ್ತೋ ಅದಿರವು. ಇರುವುದು ಹಾಗದು. ಆ ಇರುವನ್ನು ಬಿಟ್ಟ ಈ ನಾಮರೂಪಾದಿಗಳಿಗೆ ಅಸ್ತಿತ್ವ ಇಲ್ಲ ಅಂತ ಎಲ್ಲರೂ ಕಂಡ. ಈಗ ಒಂದು ವಸ್ತು ಐತಿ ಅಂತ ನಮಗ್ ಗೊತ್ತಾದ್ರ ಅದು ಇರುವಿನಿಂದ ಒಳಗೂಡಿನ ಗೊತ್ತಾಗತ್ತೋ, ಆ ಇರುವನ್ನು ಬಿಟ್ಟು ಗೊತ್ತಾಗ್ತದೆ. ಇರೋಣದ್ರಿಂದ ಇದು ಕುರ್ಚಿ, ಇದು ಟೇಬಲ್ಲು, ಇದು ಮನೆ, ಇದು ಮಠ ಅಂತ ಗೊತ್ತಾಗತ್ತೆ. ಯಾವುದರಿಂದ? ಅವುಗಳ ಇರುವಿಕೆಯಿಂದ. ಆ ಇರವು ಅಂದ್ರೆ ಏನದು? ಅವುಗಳ ಇರುವಿಕೆಯಿಂದನೇ ಗೊತ್ತಾಗ್ತದೆ. ಆದ್ರೆ ಆ ಇರವು ನಾಮರೂಪದಿಂದ ಕೂಡ್ಕೊಂಡಿಲ್ಲ. ಇದು ಮನೆ, ಅದು ಮಠ, ಇದು ಊರು, ಅದು ಹಳ್ಳಿ, ಅದು ಪಟ್ಟಣ, ಇದು ಶೈತಿ ಅಂತ ಹೀಗೆ ಮಾಡ್ಕೊಂಡಾರಲ್ಲ, ಈ ಹೆಸರಿನಿಂದ ಕೂಡ್ಕೊಂಡಿರೋದಿಲ್ಲ ಇರುವು ಯಥಾರ್ಥವಾಗಿ ತಾನೊಂದೇ ಸ್ವಯಂ ಸಿದ್ಧವಾಗಿ ಒಂದೇ ಆಗಿ ಇದ್ದುಕೊಂಡಿದೆ. ಆ ಇರುವನ್ನು ಅನುಸರಿಸಿಕೊಂಡು ಸೂರ್ಯನ ಪ್ರಕಾಶವನ್ನ ಅನುಸರಿಸಿಕೊಂಡು ನೋಡ ಹಂಗ ಅದನ್ನ ಮತ್ತೆ ಪುನಃ ನೋಡಿಕೊಂಡ್ರೆ ಆ ಪ್ರಕಾಶದಿಂದೊಳಗೂಡನೆ ಈ ಪರಿಚಿನ್ನ ದೃಷ್ಟಿಯ ನಾಮರೂಪಾದಿಗಳಿಗೆ ಗೋಚರ ಆಗ್ಯಾವ. ಯಾವಾಗ? ಪ್ರಮಾತೃ ಇಂದ್ರಿಯ ನಿದ್ರೆ ಯಾವಾಗ ಸೂರ್ಯ ಇದ್ರೇನು ಬಿಟ್ರೇನು ಅವ್ನಿಗೆ ಗೊತ್ತಾಗುವುದೇ ಇಲ್ಲ. ನಿದ್ರೆ ಮಾಡುವ ಅವನಿಗೆ ಅವ್ನಿಗೆ ಸೂರ್ಯ 1 ಗಂಟೆ ಆಗಿದ್ರು ಎದ್ದಿಲ್ಲ ಅಂದ್ರೆ ಅವಾಗ 1 ಗಂಟೆ ಪರ್ಯಂತರ ಆಗಿರುವ ಈ ಪ್ರಪಂಚ, ನಾಮರೂಪಾದಿ ಪ್ರಪಂಚ ಅವನಿಗೆ ಗೋಚರನೇ ಇಲ್ಲ. ಆಕಾಶದ ಇರುವಿನಲ್ಲಿನ ಇವೆಲ್ಲಾ ಭೂತಾದಿಗಳು ಇದ್ದುಕೊಂಡಿವೆ ಅಂತ ಹೇಳ್ತೇವಲ್ಲ,
ಆಕಾಶದ ಇರುವಿನೊಳಗನ. ಹಂಗಾರೆ ಆಕಾಶದ ಇರುವು ಯಾವುದು? ಆಕಾಶ ಇವೆಲ್ಲಾ ಭೂತಗಳಿಗೂ ಅವಕಾಶ ಮಾಡಿಕೊಟ್ಟು ತಾನೂ ಐಟ್ ಅಂತಾರಲ್ಲ, ತಾನು ಇರ್ಬೇಕಾದ್ರೆ ಮತ್ತೆ ಇರುವಿನರೇ ಇರ್ಬೇಕಲ್ಲ. ಆ ಇರುವನ್ನು ಬಿಟ್ಟು ಸ್ವತಂತ್ರ ಇರಕ್ ಬರ್ತದೆ. ಅದಕ್ಕೆ ನಾವು ವ್ಯಕ್ತ ಅಂತ ಕರೀತಾರ, ಇರವು ಅಂತ ಕರೀತಾರ, ಅರಿವು ಅಂತ ಕರೀತಾರ. ನೋಡು ಇಲ್ಲೇ ಈ ಸತ್ತು ಅನ್ನೋದು ನಿರ್ವಿಶೇಷವಾಗಿನ ಇದ್ದುಕೊಂಡು ಈ ನಾಮ ರೂಪಾದಿಗಳಿಗಿಂತ ಮೊದಲು ಯಾರಿಗೆ ನಾಮರೂಪಾದಿಗಳಿಗಿಂತ ಮೊದಲಿರ್ಬೇಕಲ್ಲ ಇವನ ವಿಚಾರ, ಇವನ್ ಇಟ್ಕೊಂಡ ವಿಚಾರ ಮಾಡ್ತೀವಿ ನಾವು. ನಾಮರೂಪಾದಿಗಳನ್ನ ಇಟ್ಕೊಂಡ ವಿಚಾರ. ಪ್ರಮಾತೃ ಇದ್ರನ ನಮಗ್ ವಿಚಾರ ಮಾಡಕ್ ಅವಕಾಶ. ಪ್ರಮಾತೃ ಇಲ್ಲದನ ಅವಾಗ ನೋಡ್ಕೋಬೇಕಾದಾಗ ಓಹೋ ಈ ಪ್ರಮಾತೃವಿನ ಇರುವಿಕೆಯಾಗಲಿ, ಅಂತಃಕರಣಾದಿಗಳ ಇರುವಿಕೆಯಾಗಲಿ, ಇಂದ್ರಿಯಗಳ ಇರುವಿಕೆಯಾಗಲಿ, ಈ ಶರೀರದ ಇರುವಿಕೆಯಾಗಲಿ, ಈ ವಿಶ್ವದ ಇರುವಿಕೆಯಾಗಲಿ, ಇದೆಲ್ಲವೂ ಈ ಇರುವಿನ ಸ್ವರೂಪನ ಅಂತ ನೋಡ್ಕೊಳಕ ಬಂತು ಅಂದ್ರೆ ಮಾತ್ರ ನಾಮರೂಪಾದಿಗಳಿಗಿಂತ ಮೊದಲು ನಮ್ಗೆ ಇರುವ ಐತಿ. ನಾನು ಇರೋದ್ರಿಂದ ಕಾಣಿಸ್ತದಲ್ರಿ ಇದು. ನಾನೇ ಇಲ್ಲ ಅಂದ್ರೆ ಕಾಣಿಸ್ತತೆ ಇದು. ನಾನು ಈ ನಾನಿಗೆ ಆಶ್ರಯ ಕೊಟ್ಟಿರು ನಮ್ಮ ಇರುವು. ಇರುವಿನೊಳಗ ನಾನು ಅನ್ನೋದನ್ನ ನಾವು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿವಲ್ಲ. ಈ ಅಹಮ್ಮನ್ನ ನಮ್ಮ ಇರುವಿನೊಳಗನ ಕಲ್ಪನೆ ಮಾಡ್ಕೊಂಡಿವಿ. ಇರುವು ವಿಶಾಲವಾಗಿ ಎಲ್ಲವನ್ನ ವ್ಯಾಪಿಸಿಕೊಂಡು ಇದ್ದುಕೊಂಡಿರಿ. ಆ ಇರುವಿನೊಳಗ ತೋರ್ತದ. ಯಾಗ ಆಕಾಶ ವಿಶಾಲವಾಗಿದ್ದುಕೊಂಡು ಅದರೊಳಗನೆ ಈ ಪಂಚಮಭೂತಾದಿಗಳು, ಭೂಮಿ ಎಲ್ಲಿದ, ಪೃಥ್ವಿ ಎಲ್ಲಿದ, ಆಕಾಶದೊಳಗದ ರೀ. ಜಲ ಆಕಾಶದೊಳಗದ, ಅಗ್ನಿ ಆಕಾಶದೊಳಗದ, ವಾಯು ಆಕಾಶದೊಳಗದ, ಸೂರ್ಯಚಂದ್ರಾದಿಗಳು ಆಕಾಶದೊಳಗದ. ನಿಮ್ಮ ವಿಮಾನ ಯಾನ ವಿಹಾರ ಇದೆಲ್ಲ ಎಲ್ಲಿ ನಡೆದ? ಆಕಾಶದೊಳಗ ನಡೆದ. ಆಕಾಶ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟದಲ್ಲ. ತಾನಿಲ್ಲೇನು? ತಾನು ತನ್ನ ಇರುವಿನೊಳಗ ಇದ್ದುಕೊಂಡದ. ತಾನು ತನ್ನ ಇರುವಿನೊಳಗ ಇದ್ದುಕೊಂಡದ. ಅದಕ್ಕೆ ಇಲ್ಲೇ ಇರವು ಅನ್ನುವ ಶಬ್ದ ನಿರ್ವಿಶೇಷ ರೂಪವಾಗಿರುವಂತ ಆತ್ಮನ ಪರಿಚಯನ ಮಾಡಕ್ ಕೊಡ್ತೈತಿ, ಪರಬ್ರಹ್ಮನ ಪರಿಚಯನ ಮಾಡಿಕೊಡ್ತೈತಿ. ಅದಕ್ಕಿದು ಸತ್ತು ಅಂತ ಕರೆದಾರ, ಇರವು ಅಂತ ಕರೆದಾರ. ಅದು ಯಾವ ಗುಣ ಜಾತಿ ಸಾಮಾನ್ಯ ವಿಶೇಷ ಸಂಬಂಧ ಯಾವ್ದ್ರ ಒಂದ್ರಗರ ಸೇರ್ಕೊಂಡತೆ ಅದು ಇರವು ಇಲ್ಲ. ಈ ನಾಮರೂಪಾದಿಗಳಿಂದ ಒಡಗೂಡಿ ತೋರುವುದು ಎಲ್ಲವೂ ಅದೇ ಇರುವನ್ನ ಆಶ್ರಯ ಮಾಡಿಕೊಂಡೇ. ಒಂದ ಪೃಥ್ವಿ, ಜಲ, ಅಗ್ನಿ, ವಾಯು ಇವೆಲ್ಲ ಆಕಾಶ ಅಂದ್ರು ಒಂದ. ಆಕಾಶದ ಆಶ್ರಯದೊಳಗದವ. ಆ ಆಕಾಶವನ್ನ ಪೃಥ್ವಿ ಅಂತ ಕರ್ಕೊಂಡೇವಿ, ಜಲ ಅಂತ ಕರ್ಕೊಂಡೇವಿ, ಅಗ್ನಿ ಅಂತ ಕರ್ಕೊಂಡೇವಿ, ವಾಯು ಅಂತ ಕರ್ಕೊಂಡೇವಿ. ಇಲ್ಲಿ ಅದ ಇರವನ್ನ, ನಮ್ಮ ಪರಬ್ರಹ್ಮ ಸ್ವರೂಪವಾಗಿರುವಂತ ಇರವನ್ನ ಇಲ್ಲೇ ನಾಮ ರೂಪ ವಿಶ್ವ ನಾನು ಇಂದ್ರಿಯ ಅಂತಃಕರಣ ಶರೀರ ಇವನ್ನೆಲ್ಲ ಅದ ಇರುವನ್ನ ಈ ರೂಪದೊಳಗೆ ಕರ್ಕೊಂಡೇವಿ. ಈ ನಾಮರೂಪಾದಿಗಳಿಂದೊಡಗೂಡಿರುವಂತಹ ವಿಶ್ವದಕ್ಕಿಂತ ಮೊದಲು ಏನಿತ್ತು ಅಂತ ಅವಲೋಕನ ಮಾಡುವ ಯುಕ್ತಿ ಯಾರಿಗೆ ಗೊತ್ತಾಗತ್ತೋ ಅದು ಪರಬ್ರಹ್ಮನ. ಅದು ಯಾವ ವಿಷಯಾದಿಗಳಿಂದೊಡಗೂಡಿ ಕೂಡಿಕೊಂಡದ್ದಲ್ಲ. ಯಥಾರ್ಥವಾಗಿ ಅದರೊಳಗೆ ಯಾವ ಗುಣ ಇಲ್ಲ, ದ್ರವ್ಯ ಇಲ್ಲ, ಜಾತಿ ಇಲ್ಲ, ಯಾವ್ದು ಇರ್ಲಿಕ್ಕಿಲ್ಲಲ್ಲ. ಅಲ್ಲಿ ಅನುಭವದೊಳಗೆ ನೋಡ್ಕೊಳ್ರಿ. ಇರುವಿನೊಳಗೆ ಏನಾದ್ರು ಈ ಉಂಟಾ? ಇರುವು. ಆ ಇರುವಿನೊಳಗ ನಾಮರೂಪಗಳ ಸೃಷ್ಟಿಯಾಗುವ ಮುಂಚೆ ಬ್ರಹ್ಮ ಒಂದೇ ಇತ್ತು. ಸದೇವ ಸೌಮ್ಯ ಇದಮಗ್ರಾಚಿ. ನೋಡಲ್ಲ, ಈ ವಿಶ್ವವು ಮೊದಲು ತನಗೆರಡನೆಯದಿಲ್ಲದ ಸತ್ತು. ಅದಕ್ಕೆ ಇರವಲ್ಲ ವಿನಃ ಈ ಪ್ರಪಂಚ ತೋರೋದಕ್ಕಿರುವಂದಿಲ್ಲ. ಅವರು ಆ ಇರುವನ್ನ ಆಶ್ರಯ ಮಾಡಿಕೊಂಡೆ ಇದು ಪ್ರಪಂಚ ತೋರ್ತಾರೆ. ನಮ್ಮ ಅನುಭವದೊಳಗೂ ಹಾಗಾದ ನೋಡ್ರಿ. ಎಲ್ಲಿ ಪರ್ಯಂತರ ನಾನು ಇರ್ತಾನ ಅಲ್ಲಿ ತನಕ ಪ್ರಪಂಚ ಇದ್ಕೊಂಡಿರ್ತ.
ನಾನಿಲ್ಲದೆ ಇರುವಾಗ ಈ ಪ್ರಪಂಚ ಇದ್ದನುಭವ ಯಾರಿಗಾದ್ರೂ ಉಂಟಾ? ನಾಮರೂಪಾದಿಗಳಿಂದ ಕೂಡಿಕೊಂಡಿರುವಂತ ಈ ಪ್ರಪಂಚ ನಾನಿನ ಇರುವಿನ ಅಸ್ತಿತ್ವದೊಳಗನ ತೋರಿಕೊಂಡ. ನಾನು ಇರುವಿನ ಅಸ್ತಿತ್ವವನ್ನ ಕಳಿಸಿಕೊಳ್ತು ಅಂದ್ರ ಅವಾಗ ಈ ನಾಮರೂಪದ ಪ್ರಪಂಚ ಎಲ್ಲಿ ಇರುವುದಿಲ್ಲ. ನಾನು ಎತ್ತರ ಇರುವಾಗ ಮಾತ್ರ ಇರುತ್ತೆ. ನಿದ್ರಿ ತಾಗಿತು ಅಂದ್ರ, ನಿದ್ರಿ ಬಂತು ಅಂದ್ರ ಅವಾಗ ನಾನು ಇರುವುದಿಲ್ಲ. ಅವಾಗ ಈ ನಾಮರೂಪಾದಿ ಜಗತ್ತೇನಾದ್ರೂ ಇರುತ್ತಾ? ಯಾರಿಗಾದ್ರೂ ಯಾವ್ದಾರ ಗುಣದಿಂದ ಕೂಡಿರ್ತತೆ, ದ್ರವ್ಯದಿಂದ ಕೂಡಿರ್ತತೆ? ಯಾವುದರಿಂದ? ಈ 7 ತಾರ್ಕಿಕರು ಈ 7 ಗುಣಗಳಲ್ಲಿ ಹೇಳ್ಕೊಂಡು ಬಂದಾರ. ಇದ್ರಾಗ ಯಾವ್ದಿರ್ತತಿ ನಿದ್ರೆಯೊಳಗ? ಇದೆಲ್ಲ ಈ ನಾಮರೂಪಾದಿಗಳನ್ನ ಕಲ್ಪಿಸಿಕೊಂಡಿರುವಂತ ಪರಮಾತ್ರುವಿನೊಳಗೆ ಇವೆಲ್ಲ ಹುಟ್ಟಾಕೊಂಡಿರ್ತಾರೆ. ಪರಮಾತ್ರು ಅಂತಃಕರಣಾದಿಗಳನ್ನಿಟ್ಟುಕೊಂಡು ಇಂದ್ರಿಯಗಳನ್ನ ಬಳಸಿಕೊಂಡು ಅವಕ್ಕೊಂದೊಂದು ವಸ್ತುವಿಗೆ ಒಂದೊಂದು ಹೆಸರು ಕೊಟ್ಕೊಂಡು ವ್ಯವಹಾರ ಮಾಡಕ್ ಜ್ಞಾನ ಇತ್ತ. ಈ ನಾನು ಎಲ್ಲಿ ತಪ್ಪು ತಿಳಿತೀವಿ ಅಲ್ಲಿ ಎಲ್ಲ ಇರ್ತದ ನೋಡ್ರಿ. ಇರವನ್ನ ಇರವು ಅಂತ ತಿಳಿಯಲಾರ್ದನೆ ನಾವು ಅಹಮ್ಮು ಅಂತ ತಿಳ್ಕೊಂಡ್ವಿ ಅಂದ್ರೆ ವ್ಯವಹಾರ ಪ್ರಾರಂಭ. ಅದಕ್ಕಿಂತ ಮೊದಲು ಇರು ಹೆಂಗಿತ್ತು? ಆ ಇರುವನ್ನ ನೋಡಲ್ಲಿ ಪರಬ್ರಹ್ಮನನ್ನ ತಪ್ಪು ತಿಳಿಲಿಲ್ಲ ಅಂದ್ರ ಅದು ಹೇಗಿರ್ತದ ಅನ್ನೋದನ್ನು ಅನುಭವ ಮಾಡ್ಬೇಕು. ಇವುಗಳ ಅಪೇಕ್ಷೆಯಿಂದ, ಈ ಪರಮಾತೃ ಪ್ರಮಾಣಾದಿಗಳ ಅಪೇಕ್ಷೆಯಿಂದ ನೀವು ನೋಡಿದ್ರಿ ಅಂದ್ರ ನಾಮರೂಪದ ಜಗತ್ತೆಲ್ಲವೂ ತೋರ್ತದೆ. ಆ ತೋರುವ ಇರವು ಇದು ಇರುವನ್ನ ಬಿಟ್ಟು ಬೇರೆ ತೋರಿಲ್ಲ. ಅಲ್ಲಕ್ಷರ್ಲಿ ಇರುವನ್ನ ಆ ರೂಪದೊಳಗೆ ಕರ್ಕೊಂಡೇವಿ ನಾವು. ಇದಕ್ಕ ಅನುಭವ ಏನ್ರಿ ಅಂತ ಕೇಳಿದ್ರಿ, ಇರುವನ್ನ ಈ ರೂಪದೊಳಗೆ ನಾವು ಪರಮಾತ್ಮ ಅಂತ ಕರ್ಕೊಂಡೇವಿ, ಅಂತಃಕರಣ ಅಂತ ಕರ್ಕೊಂಡೇವಿ, ಇಂದ್ರಿಯ ಅಂತ ಕರ್ಕೊಂಡೇವಿ, ನಾಮ ರೂಪದಿಂದ ಒಳಗೂಡಿರುವ ವಿಶ್ವ ಅಂತ ಕರ್ಕೊಂಡೇವಿ ಅಂತ ಹೇಳ್ತೀರಲ್ಲ, ಇದು ಅನುಭವಕ್ಕೇನು ಅಂದ್ರೆ ನಾನು ಇಲ್ಲದೆ ಇರುವಾಗ ಈ ಪ್ರಪಂಚ ಏನಾರ ಇರ್ತನು ಅಂತ ನೀವು ಅನುಭವ ಮಾಡ್ಕೊಳ್ರಿ. ಅವಾಗ ಇರುವಂದೇ ಇರ್ತದ. ನಾನು ಬಿಟ್ಟು ಹೋಗುತ್ತೆ, ಮತ್ತೊಂದು ಅವಸ್ಥೆ ಬಂದಾಗ ನಾನು ಇರುವುದಿಲ್ಲ. ಇದೆಲ್ಲರ ಅನುಭವದೊಳಗೂ ಉಂಟಲ್ಲ. ನಾನು ಎಲ್ಲಿ ಪರ್ಯಂತರ ಇರ್ತೈತಿ ಅಂದ್ರೆ ಏನರ್ಥ? ಈ ನಾಮ ರೂಪದಿಂದ ಒಡಗೂಡಿರುವ ಪ್ರಪಂಚವೆಲ್ಲವೂ ಈ ಪರಮಾತ್ಮವಿಗಿನ ಕಂಟ ಬಿದ್ದಿರುತ್ತೇವೆ ವಿನಃ ಅದು ಯಾವ್ದ್ರೊಳಗ ಆ ಇರುವನ್ನ ಆಶ್ರಯಿಸಿಕೊಂಡ ಕಂಡ ಬಿದ್ದಿರುತ್ತೆ. ಇರುವನ್ನ ಬಿಟ್ಟರೆ ಅಸ್ತಿತ್ವಿಲ್ಲ, ಈ ನಾನತ್ವಕ್ಕನ ಅಸ್ತಿತ್ವಿಲ್ಲ. ಅದೇ ಶಾಶ್ವತವಾಗಿ ಇರುವುದಲ್ಲ. ಒಂದ್ ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ನಾನತ್ವ ಬರುವುದಿಲ್ಲ, ಅವಾಗ ಹೋಗ್ಬಿಡುತ್ತದ. ಅವಾಗ ನಾಮ ರೂಪ ನಿಮ್ಮ ಪ್ರಪಂಚ ಏನೈತಿ, ಹೊಲ ಮನಿ ಗದ್ದೆ, ಊರು ಕೇರಿ ಹೆಂಡ್ರು ಮಕ್ಕಳು ಯಾರು ಇರ್ತಾರ ನಿದ್ರೆ ಮಾಡುವಾಗ, ಅವಾಗ ಅದು ಬ್ರಹ್ಮ ಒಂದೇ ಆಗಿತ್ತು. ಸತ್ತು ಅಥವಾ ಇರವು ಅದು ಒಂದೇ ಆಗಿದ್ದಿತ್ತು ಎಂದು ಹೇಳಿರುತ್ತದೆ. ನೋಡ, ಹಂಗಾರೆ ಇದು ಎಲ್ಲ ಈ ನಾಮ ರೂಪಾದಿಗಳಿಂದ ಒಡಗೂಡಿ ತೋರುವ ಪ್ರಪಂಚ ಅಥವಾ ವಿಶ್ವ ಅಂತ ಏನೈತಲ್ಲ, ಅದು ಬರೀ ತೋರುವ ಪ್ರಪಂಚ ಅಷ್ಟೇ ಅಲ್ಲ, ಆದಿ ದೈವಿಕ ಲೋಕಾದಿಗಳನ್ನು ಕಲ್ಪನೆ ಮಾಡಿಕೊಂಡಿರುತ್ತೆ ಮನಸ್ಸು. ಆದಿ ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ ಈ 3 ಪ್ರಪಂಚಗಳಿರು ಇದ ಪರಮಾತ್ಮಗಳನ್ನ ಕಟ್ಟಬಿದ್ದತಿ ಅಂತ. ಅದು ಇಲ್ಲ ಅಂದ್ರೆ ಇಲ್ಲ ಇಲ್ಲ. ಇದು ಯಾವುದು ಇಲ್ಲದ ಸ್ಥಿತಿಯೊಳಗೂ ನೀರಿತಿ ಮಾತ್ರ ನೋಡಲ್ಲಿ ಆಗತ್ತ. ಅದಕ್ಕನ ಇರವು ಅಂತ ಕರೆದಾರ. ಅದು ಯಾವ ಸವಿಶೇಷದಿಂದ ಕೂಡಿಲ್ಲ. ಈ ನಿದ್ದೆ ಅಂತ ಅನುಭವ ಆಗೈತಲ್ಲ, ಅದು ಸವಿಶೇಷಗಳಿಂದ ಕೂಡ್ಕೊಂಡಿಲ್ಲ. ಸಿಕ್ಕಿದು ಪರಮಾರ್ಥ ನಿರ್ವಿಶೇಷ ಅಂತ ಹೇಳಿರುತ್ತೆ. ಸತ್ತು ಚಿತ್ತ ಆನಂದ ಅಂತ ಹೇಳ್ಕೊಂಡು ತನಗೆ ತಾನ ವಿರೋಧ ಇಲ್ಲ, ಅದು ವಿರೋಧ ಅಲ್ಲ. ಸತ್ ಅಂದ್ರೆ ಇರವು, ಅದು ಆ ಇರವು ಯಾವ ಸವಿಶೇಷಗಳಿಂದ ಗೊತ್ತಾಗಿಲ್ಲ. ಅದಕ್ಕಿಲ್ಲೇ ಎಂಬರ್ಥದ ವಾಕ್ಯ ವಿಧಾನದಿಂದ ಇಲ್ಲಿ ನಾಮರೂಪಗಳ ಸೃಷ್ಟಿಯಾಗುವ ಮುಂಚೆ ಬ್ರಹ್ಮ ಒಂದೇ ಇತ್ತು ಎಂಬರ್ಥದ ವಾಕ್ಯ ವಿಧಾನದಿಂದ ನೋಡ, ಸತ್ತು ಅನ್ನುವಂಥದ್ದು ನಾಮರೂಪಗಳ ಸೃಷ್ಟಿಯಾಗುವ ಮುಂಚೆ ಬ್ರಹ್ಮ ಒಂದೇ ಇತ್ತು ಅಂತಾರಲ್ಲ,
ಆ ಬ್ರಹ್ಮನ ಇರುವಿಕೆಗೆ ಸತ್ತು ಅಂತ ಕರ್ಕೊಂಡ. ಬ್ರಹ್ಮನ ಇರುವನ್ನ ಗೊತ್ತು ಮಾಡೋದಕ್ಕ ಈ ಸತ್ತು ಅನ್ನೋದನ್ನ ಕರ್ಕೊಂಡ. ಸತ್ ಅಂದ್ರೆ ಬೇರೆ ಅಲ್ಲ, ಇರುವ ಯಾವ್ದ್ರ ಇರು ಬ್ರಹ್ಮನ ಇರು, ಅದು ನಿರ್ವಿಶೇಷಣ. ಆದ್ದರಿಂದ ಇಲ್ಲಿ ಬ್ರಹ್ಮದಲ್ಲಿ ಯಾವ ವಿಶೇಷವನ್ನಾದರೂ ಹೇಳುವುದಕ್ಕೆ ವಾಕ್ಯವು ಬಂದಿದೆ ಎಂದು ಕಲ್ಪಿಸುವುದಕ್ಕೆ ಎಡೆ ಬರುವಂತಿಲ್ಲವೆಂಬುದು ಸ್ಪಷ್ಟವೇ ಆಗಿದೆ. ಈ ಶಬ್ದ ಯಾವ್ದಾದ್ರು ಸಂಬಂಧ ಇಟ್ಟುಕೊಂಡು ಹೇಳುತ್ತೆ ಅಂತ ಕಲ್ಪನೆ ಮಾಡಿಕೊಳ್ರಿ, ಬರುತ್ತೆ ನೋಡೋಣ. ಬರುತ್ತಾ ಏನು ದ್ರವ್ಯದಿಂದ ಕುಡ್ಕೊಂಡಕ್ಕೆ, ಅದಕ್ಕೆ ನಿರ್ವಿಶೇಷರಿಗೆ ಪರಮಾರ್ಥ ಏನಾರ ಸುಮ್ಮನೆ ಹುಡುಗಾಟಿಗೆ ಹೇಳ್ತಾರ ಅಂತಲ್ಲ, ಬರೇ ಶಬ್ದಗಳನ್ನು ಬಳಸಿಕೊಂಡು ಅಲಂಕಾರ ರೂಪದಿಂದ ವರ್ಣನೆ ಮಾಡಿ ಪರಮಾತ್ಮನ ಸ್ವರೂಪ ನಿರ್ವಿಶೇಷ ಅಂತ ಹೇಳಿ ದಾಟೋಗುವುದಿಲ್ಲ. ಒಳಾರ್ಥಗಳು ಏನು ಅಂತ ವಿಶೇಷವಾಗಿ ಇಲ್ಲಿ ಬಿಡಿಸ್ಕೊಂಡು ಬಂದ. ಆದ್ದರಿಂದಲೇ ಈ ವಾಕ್ಯಕ್ಕೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆಯುವಾಗ ಸತ್ ಇತಿ ಅಸ್ಥಿತ, ಸದಿತಿ ಅಸ್ಥಿತ ಅಂತ ಕರೀತಾರೆ. ಸತ್ ಇತಿ ಅಸ್ಥಿತ, ಇರುವುದು ಸತ್ ಒಂದೇ. ಮಾತ್ರಂ ವಸ್ತು ಸೂಕ್ಷ್ಮ ನಿರ್ವಿಶೇಷಂ ಸರ್ವಗತಂ ಏಕಂ ನಿರಂಜನಂ ನಿರವಯಂ ವಿಜ್ಞಾನಂ ಯದ್ ಅವಗಮ್ಯತೆ ಸರ್ವ ವೇದಾಂತ. ನೋಡಲ್ಲಿ ಅವ್ರು ಏನ್ ಹೇಳ್ತಾರ ಇಲ್ಲಿ, ಸದಿತಿ ಅಸ್ಥಿತ. ನೋಡಲ್ಲಿ ಅಸ್ಥಿ ಅಂದ್ರೆ ಇರುವುದು, ಏನಾಗೈತೆ ಅಲ್ಲಿ ಅದಕ್ಕೆ ಮತ್ತೊಂದು ಇಲ್ದಂಗ ಸತ್ ಇತಿ, ಆ ಸತ್ತ ಇರುವುದು ಮತ್ತೆ ಯಾವುದು ಬೇರೆ ಅಲ್ಲ ಅಂತ. ಸದಿತಿ ಅಸ್ಥಿತ ಮಾತ್ರಂ, ಮತ್ತೊಂದು ಬೇರೆ ಯಾವುದು ಅಲ್ಲಿಲ್ಲ. ವಸ್ತು ಸೂಕ್ಷ್ಮಂ ನಿರ್ವಿಶೇಷಂ ಸರ್ವಗತಂ ಏಕಂ ನಿರಂಜನಂ, ಈ ವಸ್ತು ವಿಶೇಷಗಳನ್ನ ನಿರ್ವಿಶೇಷ ರೂಪದೊಳಗನ ನೋಡ್ಕೊಳ್ತಿರ್ತದದು. ಅದು ಯಾವುದನ್ನು ಇದು ಇಂಥದ್ದು ಇದು ಇಂಥದ್ದು ಅಂತ ಆ ಇರುವಿಕೆ ಹೇಳುವುದಿಲ್ಲ. ಅದು ಏಕಂ ಒಂದೇ ರೂಪದೊಳಗಿರುತ್ತೆ. ನಿರಂಜನಂ ನಿರವಯಂ, ಯಾವ ಅವಯವಗಳಿಂದ. ವಿಜ್ಞಾನಂ ಯತ್ ಅವಗಮ್ಯತೆ ಸರ್ವ ವೇದಾಂತೇಭ್ಯ. ನೋಡಲ್ಲಿ ಈ ರೂಪ ಇಲ್ಲಿ ಸತ್ ಎಂಬ ಶಬ್ದದಿಂದ ಸೂಕ್ಷ್ಮವು ನಿರ್ವಿಶೇಷವು ಎಲ್ಲೆಲ್ಲಿಯೂ ವ್ಯಾಪಿಸಿರುವುದೋ, ಇರುವು ಎಲ್ಲೆಲ್ಲಿ ವ್ಯಾಪಿಸಿಕೊಂಡೈತಿ ಅಂತ ಬರೀ ಈ ನಾಮ ರೂಪಾದಿಗಳ ಪ್ರಪಂಚದೊಳಗಷ್ಟ ವ್ಯಾಪಿಸಿಕೊಂಡಿಲ್ಲ. ನಿಮ್ಮ ಶರೀರ, ಇಂದ್ರಿಯ, ಪ್ರಾಣ, ಅಂತಃಕರಣ ಇವೆಲ್ಲವನ್ನು ನಿಮ್ಮ ಇರುವಿಕೆ ವ್ಯಾಪಿಸಿಕೊಂಡೈತಿ. ವ್ಯಾಪಿಸಿಕೊಂಡು ತಾನು ಇಲ್ದಂಗಾಗೈತೇನ ಅಷ್ಟಷ್ಟು ಹರಿದು ಹಂಚಿ ತಾನು ಇರ್ತಾನ. ಹಂಗ ಆಕಾಶ ಇರುವಂಗ ಇದ್ದುಕೊಂಡು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟದು ಆಗನೇ ಇಲ್ಲಿ ಇರವು. ಆ ಇರುವಿನೊಳಗೆ ಇದೆಲ್ಲವೂ ಇದ್ದುಕೊಂಡಿದೆ. ಎಲ್ಲೆಲ್ಲಿಯೂ ವ್ಯಾಪಿಸಿರುವುದೋ, ಯಾವುದರ ಲೇಪವು ಇಲ್ಲದ್ದು, ಅವಯವಗಳಿಲ್ಲದ್ದು, ಚೈತನ್ಯವೆಂದು ಎಲ್ಲ ಉಪನಿಷತ್ತುಗಳಿಂದ ನಿಶ್ಚಿತವಾಗಿರುವ ಬರೀ ಇರುವಿನ ಸ್ವಭಾವದ ಸ್ವರೂಪವಾದ ವಸ್ತುವೆ ಎಂದು ಹೇಳಿರುತ್ತದೆ. ಸತ್ತಿನ ಬಗ್ಗೆ ಇಷ್ಟೊಂದು ಡೀಲಾಗಿ ಇಲ್ಲೇ ಹಂತವಾಗಿ ಬಿಡಿಸಿಕೊಂಡು ಬಂದ. ಅದು ಯಾವ್ದಾದ್ರೂ ವಿಷಯ ರೂಪದೊಳಗ ಇರುವಿಕೆ ಹೇಳಿಲ್ಲ. ಇರವು ಅನ್ನೋದು ಇದೆಲ್ಲಾ ನಾಮರೂಪಾದಿಗಳಿಗೂ ಆಶ್ರಯವಾಗಿದ್ದುಕೊಂಡಿದೆ. ಅದನ್ನ ನಾವು ನೋಡ್ಕೊಂಡಿಲ್ಲ. ಐತಲ್ರಿ, ಕಾಣಿಸ್ತತಿ, ಕುರ್ಚಿ ಕಾಣಿಸ್ತದ, ಮಣಿ ಕಾಣಿಸ್ತದ, ಮಠ ಕಾಣಿಸ್ತದ, ಊರ್ ಕಾಣಿಸ್ತದ, ಐತಲ್ಲ. ನಾಮರೂಪಾದಿಗಳಿಂದ ಒಳಗೂಡೆನೆ ಅದರ ಇರುವಿಕೆಯನ್ನು ನಿರ್ಣಯ ಮಾಡ್ಕೊಂಡೇವ. ಅದಾಗಿಲ್ಲ. ಇರುವಿನ ರೂಪದೊಳಗೆ ನಾಮರೂಪಾದಿಗಳ ತೋರಿಕೊಳ್ಳುತ್ತೆ ವಿನಃ ನಾಮರೂಪಾದಿಗಳಿಂದ ಇದ್ದುಕೊಂಡಿದೆ ಅಂತಲ್ಲ. ನಾಮರೂಪಾದಿಗಳು ಇರುವಿನಲ್ಲಿ ಯಾವುದೊಂದು ಇಲ್ಲ. ಇದನ್ನ ಬಿಡಿಸ್ಕೋಬೇಕಿಲ್ಲ. ಇರವು ಇರುವಂಗ ಇರ್ತದ. ಅದು ಯಾವ ಕ್ರಿಯೆ ನೋಡಿ, ಆಕಾಶ ಇರುವಂಗ ಇದ್ದವಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಟ್ಟು ಏನ ಅದರ ಭಾಗದೊಳಗೆ ಬಂದು ಸೇರ್ಕೊಂಡು ಅದ ಆಕಾಶ ಇಲ್ದಂಗ ಆಗೈತೆ. ತಾನು ಇರುವಂಗ ಇದ್ದ ಹೋದಲ್ಲಿ ಇದೆಲ್ಲ ಆಗಿರೋದು. ಆಗನ ಇಲ್ಲೇ ನಮ್ಮ ಇರವು ಅಥವಾ ನಮ್ಮ ಸತ್ತು ಈ ರೂಪದೊಳಗನ ಅಲ್ಲಿ ಅದಕ್ಕೆ
ಅವಯವಗಳಿಲ್ಲದ್ದು ಚೈತನ್ಯವೆಂದು ಎಲ್ಲ ಉಪನಿಷತ್ತುಗಳಿಂದ ನಿಶ್ಚಿತವಾಗಿರುವ ಬರೀ ಇರುವಿನ ಸ್ವರೂಪವಾದ ವಸ್ತುವೆ ಎಂದು ಹೇಳಿರುತ್ತದೆ ಎಂದು ವಿವರಣೆಯನ್ನು ಬರೆದಿರುತ್ತಾರೆ. ಅದಕ್ಕೆ ಯಥಾರ್ಥವಾಗಿ ನಮ್ಮ ಸ್ವರೂಪವನ್ನು ನೋಡಿದಾಗ ಇದು ಎಲ್ಲ ಈ ವಿಶ್ವ ಅನ್ನೋದಾಗಲಿ, ಪ್ರಮಾತೃ ಪ್ರಮಾಣಾದಿಗಳಾಗಲಿ, ಶರೀರ ಆಗಲಿ, ಇವೆಲ್ಲ ಬರೀ ಇರುವಿನೊಳಗನೆ ಇಟ್ಕೊಂಡ. ಅಂದ್ರೆ ನಾವೇನ್ ಮಾಡ್ಕೊಂಡಿವಿ, ನಾನಿರೋದ್ರಿಂದ ಈ ವಸ್ತುಗಳದಾವು ಅಂತ ಆ ಇರುವನ್ನ ಕಲ್ಪನೆ ಮಾಡ್ಕೊಂಡಿವಿ. ಆದ್ರೆ ಅಸ್ತಿತ್ವ ಕೊಟ್ಟದ್ದು ಇರುವು ಇರುವಿನೊಳಗನೆ ಇವೆಲ್ಲ ತೋರಿಕೊಂಡಿರ್ತೇವೆ ವಿನಃ ತೋರಿಕೊಳ್ಳೋದಕ್ಕೆ ಇರುವೆ ಕಾರಣನ ವಿನಃ ಮತ್ತೊಂದಲ್ಲ. ಆದ್ರೆ ಇದು ಎಂತದ್ದು, ಇದು ಅಂತದ್ದು ಅಂತ ಅದು ವ್ಯವಹಾರ ಮಾಡಿಲ್ಲ. ಇದು ಇಂಥದ್ದು, ಇದು ಇಂಥದ್ದು ಅಂತ ವ್ಯವಹಾರ ಮಾಡ್ಬೇಕಾದ್ರೆ ಏನಿರ್ಬೇಕು? ಆ ವಸ್ತುವಿನೊಳಗ ದ್ರವ್ಯ, ಗುಣ, ಕರ್ಮ, ಕ್ರಿಯಾ, ಜಾತಿ, ಸಾಮಾನ್ಯ, ವಿಶೇಷ, ಸಂಬಂಧ ಇವುಗಳಿಂದ ಕೂಡಿಕೊಂಡಿರ್ಬೇಕು. ಈ ಇರುವಿನೊಳಗೆ ಏನಾರ ಅದಾವ ನೀವು? ದ್ರವ್ಯ ರಹಿತ, ಗುಣನರ ಯಾವ್ದರಪ್ಪ ಅದು? ಯಾವುದೂ ಅಲ್ಲ. ಅಂದಮೇಲೆ ಯಥಾರ್ಥವಾಗಿ ನಾವಿಲ್ಲೇ ಇರುವನ್ನ ಸತ್ತು ಸತ್ತು ಸತ್ ಚಿತ್ತ ಆನಂದ ಅಂತ ಕರ್ಕೊಂಡು ಹೋಗ್ಬಿಡ್ತೀವಿ ನಾವು ದಾಟಿಕೊಂಡು. ಸತ್ ಅಂದ್ರ ಸತ್ತಿನ ಇರುವು ಯಾವ ರೂಪದಿಂದೊಡಗೂಡಿ, ಅದು ಈ ನಾಮರೂಪಾದಿಗಳಿಂದ ಒಡಗೂಡಿ ತೋರುವ ಪ್ರಪಂಚದಕ್ಕಿಂತನೂ ಮೊದಲು ನಮ್ಮ ಇರುವು ಇದ್ದುಕೊಂಡಿರೋದು. ಅದ ಇದಕ್ಕೆಲ್ಲವೂ ಆಶ್ರಯವಾಗಿ ಇದ್ದುಕೊಂಡಿದೆ. ನಾವೆಲ್ಲ ಉಲ್ಟಾ ತಿಳ್ಕೊಂಡೇವಿ. ನಾವು ತಿಳ್ಕೊಂಡದ್ದು ಎಲ್ಲ ಉಲ್ಟಾ ಪಲ್ಟಾ. ನಮ್ದೆಲ್ಲ ಉಲ್ಟಾನ ಅಲ್ಲ, ಎಲ್ಲ ಯಾವಾಗಿದ್ರು ಹಾಗೇನ. ನೋಡಿ, ಶರೀರ ನಾನಲ್ಲ ಅಂತ ಗೊತ್ತಿದ್ರು ಶರೀರ ನಂದು ಅಂತೀವಿ. ಎಲ್ಲ ಉಲ್ಟಾನ. ಶರೀರ ನಿಜವಾಗಿರೋ ನಾನಲ್ಲ ಅಂತಿದ್ರು ನೋಡಕ್ಕೆ ಏನು ಯಾವ ರೂಪದೊಳಗೆ ಅಂತಃಕರಣಾದಿಗಳಿಂದ ಅಭಿಮಾನಿಸಿಕೊಂಡು ಶರೀರ ನಂದು, ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು ಏನೇನೋ ಕಲ್ಪನಾ ಮಾಡ್ಕೊಂಡೇವ. ಎಲ್ಲಿದ ಯಥಾರ್ಥ ರೂಪದೊಳಗೆ ಅನುಭವಕ್ಕೆ ಅನುಸರಿಸಿ ನಾವೊಂದು ನೀವು ಏನ ತೋರ್ತಕ್ಕಂದ್ರೆ ಇರುವಿನ ಆಶ್ರಯದೊಳಗೆ ತಗೊಳ್ಕೊಂಡಿರ್ಬೇಕು. ಇದರಂತೆ ಚಿತ್ತ ಅರಿವು ಎಂಬ ಅರ್ಥದ ಜ್ಞಾನ ಶಬ್ದವನ್ನು ತೈತ್ತರೀಯ ಉಪನಿಷತ್ತಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯವು ಜ್ಞಾನವು ಅನಂತವೂ ಆಗಿರುವುದು ಬ್ರಹ್ಮವು ಎಂಬ ವಾಕ್ಯ ಭಾಗದ ಭಾಷ್ಯದಲ್ಲಿ ಆಚಾರ್ಯರು ಹೀಗೆಂದೇ ವ್ಯಾಖ್ಯಾನ ಮಾಡಿರುತ್ತಾರೆ. ಜ್ಞಾನವೆಂದರೆ ಅರಿವು, ತಿಳಿದದ್ದರಿಂದಾದ ಅನುಭವ. ಅರಿವು ಅಂದ್ರೇನ್ರಿ? ತಿಳಿದದ್ದರಿಂದಾದ ಅನುಭವ. ಅನುಭವ, ಅರಿವು, ಜ್ಞಾನ ಇವು ಬರೀ ಪರ್ಯಾಯ ಶಬ್ದಗಳು. ಯಾವ್ದಾರಾಗ್ಲಿ ತಿಳಿದದ್ದರಿಂದಾದ ಅನುಭವ. ಜ್ಞಾನ ಅಂದ್ರೆ, ಅರಿವು ಅಂದ್ರೆ ಏನಂಗಾರೆ, ಅರಿವಿಗೆ ಇನ್ನೊಂದು ಹೆಸರು ಏನಂಗಾರೆ ಅನುಭವ. ಅದು ಯಾವ್ದರಿಂದ ಉಂಟಾಗಿರುತ್ತೆ? ತಿಳಿದದ್ದರಿಂದ. ಅನುಭವ ತಿಳಿದ್ರಾಗಿರುತ್ತೋ, ತಿಳಿದ ಅನುಭವ ಕೊಡ್ತದೆ, ತಿಳಿದಾಗಲ್ಲ. ಅದಕ್ಕೆ ಇಲ್ಲಿ ಜ್ಞಾನ ಶಬ್ದವನ್ನು ಭಾವಾರ್ಥದಲ್ಲಿ ಪ್ರಯೋಗಿಸಿರುತ್ತದೆಯೇ ಹೊರತು ಅರಿವಾತನು ಎಂಬರ್ಥದಲ್ಲ. ನೋಡ್ರಿ, ಈ ವಾಕ್ಯಕ್ಕೆ ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದಕ್ಕೆ ಭಾಷೆ ಇದು. ಅರಿವಾತನು ಎಂಬರ್ಥದಲ್ಲ. ಈ ವಾಕ್ಯದಲ್ಲಿ ಸತ್ಯ, ಅನಂತ ಎಂಬ ಶಬ್ದಗಳೊಡನೆ ಇದನ್ನು ಬ್ರಹ್ಮಕ್ಕೆ ವಿಶೇಷಣವಾಗಿ ಪ್ರಯೋಗಿಸಿರುವುದರಿಂದ ಹೀಗೆಂದು ನಿಶ್ಚಯಿಸಬೇಕು. ಜ್ಞಾನ ಕರ್ತೃವಿಗೆ ಸತ್ಯವಾಗಿರುವ, ಅನಂತವಾಗಿರುವ, ಸಂಭವಿಸಲಾರದಷ್ಟೇ. ನೋಡ, ಜ್ಞಾನ ಕರ್ತೃವಿಗೆ ಸತ್ಯವಾಗಿರುವುದು, ಅನಂತವಾಗಿರುವುದು ಎನ್ನುವುದು ಸಂಭವಿಸಲಾರದಷ್ಟೇ. ಅರಿಯುವ ಕರ್ತೃವಿಗೆ ಕರ್ಮವು ಮಾರ್ಪಡುತ್ತಲೇ ಇರಬೇಕಾಗಿರುವುದರಿಂದ ಅದು ಸತ್ಯವು ಕೊನೆಯಿಲ್ಲದ್ದು ಹೇಗೆ ತಾನೇ ಆದೀತೋ? ಅರಿವು ಕರ್ತೃವಿಗೆ ಸಂಬಂಧಪಟ್ಟತಿ ಅಂತ ಹೇಳಿದ್ರಿ ಅಂದ್ರೆ ಅದು ಎಂದು
ಯಾಕಂದ್ರ ಈ ಕರ್ತೃ ರೂಪದಿಂದ ಒಡಗೂಡಿ ನಾನು ಏನು ತಿಳ್ಕೊಂಡೇನಿ ಆ ತಿಳ್ಕೊಂಡು ಶಾಶ್ವತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಮ ರೂಪಾದಿಗಳಿಂದ ತಿಳ್ಕೊಂಡಿರುವಂತ ವಸ್ತುಗಳು ಯಾವ ಶಾಶ್ವತ ಇರುವುದಿಲ್ಲ. ಕರ್ತೃ ವಿಷಯ ಆಗಿರುತ್ತೆ, ಇಲ್ಲ ಅಂತಲ್ಲ, ಕರ್ತೃನ ಅರ್ತಿರ್ತಾನದ. ಆದ್ರೆ ಯಥಾರ್ಥ ರೂಪದೊಳಗೆ ಅದನ್ನು ನೋಡಿದಾಗ ಅದು ವಿಕಾರ ರೂಪದಿಂದ ಕೂಡಿಕೊಂಡಿರ್ತೈತಿ. ಯಾವುದೋ ವಸ್ತುವಿನ ಜ್ಞಾನ ಆಗೈತಿ ಅಂದ್ರೆ ಅಲ್ಲಿ ಜ್ಞಾನ ವಿಕಾರ ಹೊಂದೋದಿಲ್ಲ. ವಸ್ತು ರೂಪದೊಳಗೆ ತೋರುತ್ತಲ್ಲ ಅದು ವಿಕಾರ ಹೊಂದಿರುತ್ತೆ, ಅದ ಅನಿತ್ಯ. ಜ್ಞಾನ ನಿತ್ಯನ. ಅದಕ್ಕೆ ಇಲ್ಲೇ ಇವೆರಡನ್ನು ಇಲ್ಲಿ ಬಿಡಿಸಿಕೊಂಡು ಹೇಳ್ತಾರೆ ಈ ತೈತ್ರಿ ಭಾಷ್ಯದ. ಈ ಭಾಷ್ಯದ ಅಭಿಪ್ರಾಯವೇನೆಂದರೆ, ಜ್ಞಾನ ಎಂಬ ಶಬ್ದಕ್ಕೆ ಅರಿವಾತನು ವಿಷಯದ ಅರಿವು, ಪರಿಫಲರೂಪವಾದ ಅರಿವು ಎಂಬ ಮೂರು ಅರ್ಥಗಳಿರುವೆ. ನಮ್ಮ ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡೇವ್ರಿ? ಜ್ಞಾನ ಅಂದ್ರೆ ಅದನ್ನು ತಿಳಿಸ್ತೀವ. ಜ್ಞಾನ ಅಂದ್ರೆ ನಮಗೆ ಅದ್ರ ಜ್ಞಾನ ಆಗೈತೆ ಹೇಳ್ಬಿಡ್ತೇವೆ ನಾವು. ಇಲ್ಲೇ ಜ್ಞಾನ ಎಂಬ ಶಬ್ದಕ್ಕೆ ಅರಿಯುವಾತನು ವಿಷಯದ ಅರಿವು, ಬರೀ ಬಲರೂಪವಾದ ಅರಿವು ಎಂಬ ಮೂರು ಅರ್ಥಗಳಿವೆ ಜ್ಞಾನದೊಳಗೆ. ಈ ಮೂರರಲ್ಲಿ ಇಲ್ಲಿ ಪರಮಾರ್ಥ ಸತ್ಯವು ಮಾರ್ಪಡದೆ ನಾಶವಾಗದೇ ಇರುವ ನಿತ್ಯ ಚೈತನ್ಯವು ಎಂಬುವುದೇ ಅರ್ಥ. ಈ ಮೂರರಲ್ಲಿ ಅರಿಯುವಾತನಾಗಲಿ, ವಿಷಯದ ಅರಿವಾಗಲಿ, ಬರೀ ಫಲರೂಪವಾದ ಅರಿವು, ಈ ಮೂರು ಪ್ರಕಾರ ಜ್ಞಾನಕ್ಕೆ ಮೂರು ಪ್ರಕಾರವಾಗಿ ಅದನ್ನು ವಿಂಗಡಣೆ ಮಾಡ್ಕೊಂಡು ಹೇಳ್ಕೊಂಡು ಬಂದ. ಬರೀ ಒಂದು ಜ್ಞಾನ ಶಬ್ದಕ್ಕ ಅದ್ರಾಗ ಏನೇನು ಅಡಕಾಗಿರ್ತತಿ ಅಂದ್ರೆ ಅರಿಯುವಾತ ಇರ್ತಾನ, ಅದ್ರಾಗ ಏನನ್ನ ಅರ್ಥ ಅಂದ್ರೆ ವಿಷಯದ ಅರಿವು ಇರ್ತದ. ಮತ್ತ ಫಲ ಯಾವ್ದಂದ್ರೆ ಫಲರೂಪವಾಗಿರೋದು ಬರೀ ಅರಿವ. ಇದು ಬಹಳ ಮಾರ್ಮಿಕಿಲ್ಲಿ. ಅದ್ರ ಫಲರೂಪ ಯಾಗ ಬಂದದ ಅಂತಂದ್ರೆ ಬರೀ ಅರಿವಿನ ರೂಪದೊಳಗನ ಫಲ ಬಂದದ. ಇದನ್ನ ನಾವು ಗೊತ್ತು ಮಾಡ್ಕೋಬೇಕು ನೋಡಿ. ಅದಕ್ಕಿಲ್ಲೇ ಪರಮಾರ್ಥ ಸತ್ಯವು ಮಾರ್ಪಡದೆ ನಾಶವಾಗದೇ ಇರುವ ನಿತ್ಯ ಚೈತನ್ಯವು ಎಂಬುವುದೇ ಅರ್ಥ. ಆದ್ದರಿಂದಲೇ ಇಲ್ಲಿ ಇದನ್ನು ಬ್ರಹ್ಮಸ್ವರೂಪವೆಂದು ಹೇಳಿ ಅದು ಸತ್ಯವು ಅನಂತವೂ ಆಗಬೇಕೆಂದು ವರ್ಣಿಸಲಾಗಿದೆ ಎಂದು ಶಂಕರಾಚಾರ್ಯರು ಅರಿವು ಎಂಬ ಶಬ್ದದ ಅರ್ಥವನ್ನು ಇಲ್ಲಿ ಸ್ಫುಟಗೊಳಿಸಿರುತ್ತಾರೆ. ಯಾವುದರಿಂದ ಅದನ್ನ ನಿಶ್ಚಯ ಮಾಡಿಕೊಂಡ್ರು ಶಂಕರಾಚಾರ್ಯರು? ಜ್ಞಾನ ಅಂದ ತಕ್ಷಣನ ಅದ್ರಾಗ ಅರಿಯುವಾತಿರ್ತಾನ, ವಿಷಯಗಳ ಅರಿವಿರ್ತದ. ಮತ್ತ ಇನ್ನೊಂದದ ನೋಡ್ರಿ, ಬರೀ ಫಲರೂಪವಾದ ಅರಿವು. ಬರೀ ಅರಿವು, ಅದರೊಳಗೆ ಫಲದ ಅಪೇಕ್ಷೆ ಇರುವುದಿಲ್ಲ, ಏನೊಂದು ಅಪೇಕ್ಷೆ ಇರುವುದಿಲ್ಲ. ಈಗ ಆ ಅರಿವು ಎಂಬ ಶಬ್ದದ ಅರ್ಥವನ್ನು ಇಲ್ಲಿ ಸ್ಫುಟಗೊಳಿಸಿರುತ್ತಾರೆ. ಈ ಅಭಿಪ್ರಾಯದಿಂದಲೇ ಹಿಂದಿನ ಸಂಪುಟದಲ್ಲಿ ಎಲ್ಲವನ್ನು ಬೆಳಗುತ್ತಾ ತಾನು ಮಾರ್ಪಡದೇ ಇರುವ ಸಾಕ್ಷಿ ಚೈತನ್ಯವೆಂಬ ಆತ್ಮನೇ ಅರಿವಿನ ತಿರುಳು. ಈ ಅರ್ಥದೊಳಗೆ ಸಾಕ್ಷಿ ಅರಿತಾನ ಅಂತಂದ್ರೆ ಹೇಗೆ ಅರಿತಾನ ಇಲ್ಲಿ ನೋಡ್ಬೇಕು. ಸಾಕ್ಷಿ ಇದೆಲ್ಲದಕ್ಕೂ ಸಾಕ್ಷಿ ಏನಲ್ಲ, ಅರಿತಾನ ಅಂದ್ರೆ ಏನಾರ ಕ್ರಿಯೆ ಮಾಡಿ ಅರಿತಾನ ಅವನು, ಅದೇ ಗೊತ್ತು ಮಾಡ್ಕೊಳ್ಳೋದಿಲ್ಲ ನಾವು. ಅಲ್ಲೇ ಅವ ಬರೀ ಫಲರೂಪವಾದ ಅರಿವಾಗಿ ಇರ್ತಾನ, ಪರವನ್ನು ಬಿಟ್ಟು ಮತ್ತೇನೂ ಇರುವುದಿಲ್ಲ ಆತ. ಈ ಅಭಿಪ್ರಾಯದಲ್ಲಿ ಹಿಂದಿನ ಸಂಪುಟದಲ್ಲಿ ಎಲ್ಲವನ್ನು ಬೆಳಗುತ್ತಾ ತಾನು ಮಾರ್ಪಡದೇ ಇರುವ ಸಾಕ್ಷಿ ಚೈತನ್ಯವೆಂಬ ಆತ್ಮನೇ ಅರಿವಿನ ತಿರುಳು. ಸಾಕ್ಷಿ ಅಂದ್ರೆ ಅರಿವಿನ ತಿರುಳು. ಈ ಅರಿವಿನೊಳಗೆ ಏನೇನು ಕೂಡ್ಕೊಂಡದಲ್ಲೇ ಅರಿವಾತನು ಇದ್ದಾನ, ವಿಷಯದ ಅರಿವದ, ಬರೀ ಫಲರೂಪವಾದ ಅರಿವದ. ಈ ಮೂರರೊಳಗೂ ಯಥಾರ್ಥವಾಗಿರುವಂಥ ಇರುವಿಕೆ ಯಾವುದು? ಆ ಅರಿವಿನ ಆಶ್ರಯದಿಂದ ಅರಿವನ್ನು ನಿಶ್ಚಯ ಮಾಡ್ಕೊಂಡಿವಲ್ಲ. ಇಲ್ಲಿ ಮೂರು, ಈ ಜ್ಞಾನಕ್ಕೆ ಮೂರು ಪ್ರಕಾರಗಳನ್ನು ಕೊಟ್ಟ. ಅರಿಯುವಾತ, ವಿಷಯದ ಅರಿವು, ಬರೀ ಫಲರೂಪವಾದ ಅರಿವು. ಇಲ್ಲಿ ಬರೀ ಫಲರೂಪವಾದ ಅರಿವು ಅನುಭವಕ್ಕೆ ಹೇಗೆ ಬಂದೈತಿ ನೋಡ್ಕೊ. ಸಾಕ್ಷಿ ಚೈತನ್ಯ ಏನಾದರೂ ಅರಿಯುವಾತನಾಗಿ ಇದು ಎಲ್ಲ ವಿಷಯ ರಾಶಿಗಳನ್ನು ಅರಿತು ಏನಾದ್ರ ಅದನ್ನ ಫಲಪ್ರಾಪ್ತಿ ಮಾಡ್ಕೊಂಡಾನ ನೋಡ್ಕೊಳ್ರಿ. ಅದಕ್ಕಿಲ್ಲೇ ಅವ ಅರಿಯುವುದಿಲ್ಲ, ಅರಿವಿನ ತಿರುಳಾಗಿ, ಅರಿವಿನ ಗಟ್ಟಿಯಾಗಿ, ಪ್ರಕಾಶ ರೂಪವಾಗಿ ಇದ್ದುಕೊಂಡನ ಅಂತ ಅರ್ಥ. ಅದಕ್ಕೆ ಇಲ್ಲೇ ಈ ಸಾಕ್ಷಿ
ವಿಷಯ ಸ್ವರೂಪದ ಅರಿವು ಆತ್ಮನ ಧರ್ಮವಲ್ಲ. ಯಾವುದಾದ್ರೂ ಧರ್ಮ ಅಂತ ತಿಳ್ಕೊಂಡಿರಿ, ಹಾಗಲ್ಲ. ಅರಿವಿನಲ್ಲಿ ತೋರುವ ವಿಭಾಗಗಳೆಲ್ಲವೂ ಮಾಯಿಕ. ಅರಿವಾತನೂ ವಿಷಯದ ಅರಿವು, ಬರೀ ಫಲರೂಪವಾದ ಅರಿವು ಅಂತ ಈ ಜ್ಞಾನದೊಳಗೆ ವಿಭಾಗಗಳನ್ನು ಮಾಡ್ಯಾರಲ್ಲ, ಇವೆಲ್ಲ ಮಾಯಿಕ. ಬರೀ ಅರಿವಿಗಿಂತ ಬೇರೆಯಾಗಿ ಹೇಳ್ತಾರೆ, ಬರೀ ಅರಿವಿಗಿಂತ ಬೇರೆಯಾಗಿ ಎತ್ತರ, ಕನಸು, ನಿದ್ರೆಗಳೆಂಬ ಅವಸ್ಥೆಗಳೇ ಇಲ್ಲ. ನಮಗೆ ಎತ್ತರ ಕಂಡದ್ದು ಬರೀ ಅರಿವು, ಸ್ವಪ್ನ ಕಂಡದ್ದು ಬರೀ ಅರಿವು, ಸುಪ್ತಿ ಕಂಡದ್ದು ಬರೀ ಅರಿವು. ಈ ಬರೀ ಅರಿವನ್ನು ಬಿಟ್ಟು ಇವು ಸ್ವತಂತ್ರವಾಗಿ ಅವಸ್ಥೆಗಳ ಇದ್ದದ್ದು ಯಾರ ಅನುಭವದೊಳಗೂ ಇಲ್ಲ. ಬರೀ ಅರಿವನ್ನ ಈ ರೂಪದೊಳಗೆ ವ್ಯವಹಾರ ಮಾಡಿಕೊಂಡೆ. ಅದಕ್ಕೆ ಪರಮಾರ್ಥದ ಒಂದು ಬಗೆಯ ತೋರಿಕೆ ಅಂತ ಅಲ್ಲಿ ಹಿಂದೆ ಹೇಳ್ಕೊಂಡು ಬಂದ ಮೊನ್ನೆ ಎಡಿಷನ್ ಒಳಗೆ. ಆದ್ದರಿಂದ ಇಲ್ಲಿ ನಿಜವಾಗಿ ನೋಡಿದರೆ ಬರೀ ಅರಿವಿಗಿಂತ ಬೇರೆಯಾಗಿ ಎತ್ತರ, ಕನಸು, ನಿದ್ರೆಗಳೆಂಬ ಅವಸ್ಥೆಗಳೇ ಇಲ್ಲ ಎಂದು ತಿಳಿಸಿದೆ. ಹೀಗೆ ಅರಿವಿನ ಸ್ವಭಾವವನ್ನು ಅನುಭವಕ್ಕೆ ಅನುಗುಣವಾಗಿ ನಿಶ್ಚಯಿಸಿಕೊಂಡವನಿಗೆ ಅದು ಹೊರಗೆ ತೋರುವ ವಿಷಯಗಳಂತೆ ಅಥವಾ ಅದನ್ನು ತಿಳಿಸಿಕೊಡುವ ಮನಸ್ಸಿನ ಪ್ರಜ್ಞೆಯ ಆಕಾರವಾದ ಅನಿತ್ಯ ಜ್ಞಾನದಂತೆ ದೇಶ, ಕಾಲ, ನಿಮಿತ್ತಗಳ ಅಳತೆ ಇಲ್ಲದ್ದೆಂದಾಯಿತು. ಅರಿವು ನೋಡಿ, ಈಗ ಅದನ್ನು ತಿಳಿಸಿಕೊಡುವ ಹೊರಗೆ ತೋರುವ ವಿಷಯಗಳಂತೆ ನೋಡಿ, ಇಲ್ಲಿ ಅರಿವಿನ ಸ್ವಭಾವ ಯಾಗೈತಿ ಅನ್ನೋದಕ್ಕೆ ಲಕ್ಷಿಸಿ ಅರಿವಿನ ಸ್ವಭಾವವನ್ನು ಅನುಭವಕ್ಕನುಗುಣವಾಗಿ ಅನುಭವ ಅಂತಂದ್ರೆ ಏನು ಅಂತ ಹೇಳಿದ್ರು, ತಿಳಿದಿದ್ದರ ತಿರುಳು, ಅದಕ್ಕೆ ಅನುಭವ ಅಂತ ಕರೀತಾರ. ಅಥವಾ ಅನುಭವ ಅಂದ್ರೆ ಅರಿವಿನ ತಿರುಳು ಅಲ್ವೇ? ಅನುಭವಕ್ಕೆ ಅನುಗುಣವಾಗಿ ನಿಶ್ಚಯಿಸಿಕೊಂಡವನಿಗೆ ಅದು ಹೊರಗೆ ತೋರುವ ವಿಷಯಗಳಂತೆ ಅಥವಾ ಅದನ್ನು ತಿಳಿಸಿಕೊಡುವ ಮನಸ್ಸಿನ ಪ್ರತ್ಯಯ ಆಕಾರವಾದ ಅನಿತ್ಯ ಜ್ಞಾನದಂತೆ ದೇಶ, ಕಾಲ, ನಿಮಿತ್ತಗಳ ಅಳತೆ ಇಲ್ಲದೆಂದಾಯಿತು. ಅದರೊಳಗೆ ದೇಶ ಇಲ್ಲ, ಕಾಲಿಲ್ಲ, ಇಂದ್ರಿಯಗಳಿಲ್ಲ, ಈ ಪ್ರಪಂಚ ಇಲ್ಲ, ಯಾವುದೊಂದು ಇಲ್ಲ. ದೇಶ ಕಾಲ ಇಲ್ಲ ಅಂದ್ರೆ ಪ್ರಪಂಚ ಎಷ್ಟಿರ್ತದೆ? ಅದಕ್ಕನೆ ಅದನ್ನು ಒಟ್ಟುಗೂಡಿ ಪ್ರಪಂಚ, ದೈವಿಕ ಅದನ್ನ ಹೇಳು ಬದಲಿ ದೇಶ ಕಾಲಾದಿಗಳಿಲ್ಲ ಅಂತ ಹೇಳ್ಬಿಟ್ರೆ ಸಾಕು, ಎಲ್ಲ ಅದರೊಳಗೆ ಬಂದು ಹೋಗ್ಬಿಡುತ್ತೆ. ಆದ್ದರಿಂದಲೇ ಅದರಲ್ಲಿ ಯಾವ ಜಾತಿ, ದ್ರವ್ಯಾದಿ ರೂಪವಾದ ಶಬ್ದ ಪ್ರವೃತ್ತಿ ನಿಮಿತ್ತವು ಇಲ್ಲವೆಂಬುದು ಗೊತ್ತಾಗುವುದು. ಸತ್ಯ, ಚಿತ್ತ, ಆನಂದ ಶಬ್ದಗಳನ್ನು ಬಳಸಿಕೊಂಡು ಪರಮಾರ್ಥ ತತ್ವದೊಳಗೆ ಹ್ಯಾಂಗ ಶಂಖ ಮಾಡಿದ್ದವ ಮತ್ತು ನೀವು ಅದನ್ನ ಇಟ್ಕೊಂಡೆ ಹೇಳ್ತಿರಲ್ಲ ಅಂತ ಕೇಳಿದ್ನಲ್ಲ. ಈಗ ನೋಡ್ರ, ಸತ್ತು, ಚಿತ್ತು, ಆನಂದ ಏನಾದ್ರೂ ವಿಷಯದಿಂದ ಒಡಗೂಡಿ ಪ್ರತಿಪಾದನೆ ಮಾಡ್ಯಾರ ಅವನ್ನ, ಆ ಶಬ್ದ ಆಗಲ್ಲ. ಸತ್ತು ಅಂದ್ರೆ ನಾವು ಇರೋವು ಯಾವುದನ್ನು ಎಲ್ಲವನ್ನ ಆಶ್ರಯಿಸ್ಕೊಂಡರು, ಅರಿವಂದ್ರೂ ಎಲ್ಲವನ್ನ ಆಶ್ರಯಿಸ್ಕೊಂಡರು. ಅದಕ್ಕೆ ಇಲ್ಲವೆಂಬುದು ಗೊತ್ತಾಗುವುದು. ಆದ್ದರಿಂದ ಅರಿವೇ ಇರವು, ಇರುವೇ ಅರಿವು, ಬೇರೆ ಎರಡಲ್ಲವು. ಈ ನಿರ್ವಿಶೇಷವಾದ ಪದಾರ್ಥವೇ ಬ್ರಹ್ಮವು ಎಂದು ಸುಸ್ಪಷ್ಟವಾಗುವುದು. ಮತ್ಯಾವುದು ಬೇರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಇದರಂತೆ ಆನಂದ ಶಬ್ದವನ್ನು ನಿರ್ವಿಶೇಷವಾದ ಪರಮಾರ್ಥವನ್ನು ತಿಳಿಸುವುದಕ್ಕೆ ಬಯಸಿರುತ್ತದೆ. ಈ ವಿಚಾರವನ್ನು, ಆನಂದದ ವಿಚಾರವನ್ನು ನಾಳೆ ನೀವು ಸತ್ ಚಿತ್ತ ಇವೆರಡು ನಿರ್ವಿಶೇಷ ಅಂತ ಅನುಭವವನ್ನು ಸರಿಸಿಕೊಂಡು ನಮಗೆ ಗೊತ್ತಾಗಿದೆ. ಇನ್ನು ಆನಂದವನ್ನು ನಾಳೆ ನೀವು ಸಮರ್ಪಣೆ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ. ಇವತ್ತಿನ ಹರಿ ಓಂ ತತ್ಸತ್.